ಸ್ವಾಗತ ಮತ್ತೊಮ್ಮೆ ಎಲ್ಲರಿಗೆ. ಇವತ್ತು ವಿಶೇಷವಾದಂತಹ ದಿವಸ, ಹನುಮಾನ್ ಜಯಂತಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಚೈತ್ರ ಮಾಸ ಶುಕ್ಲ ಪಕ್ಷ ಮತ್ತೆ ಪೂರ್ಣಿಮೆ ಇವತ್ತು ಅಲ್ಲ. ಸೊ ಪೂರ್ಣಿಮೆ ಹೌದು. ದಿವಸ ಹನುಮಂತನ ಜಯಂತಿ, ಅಂದ್ರೆ ಹನುಮಂತ ಹುಟ್ಟಿದಂತಹ ದಿವಸ. ನಮ್ಮೆಲ್ಲರಿಗೆ ಹನುಮಂತ ಬಹಳ ನಿಕಟ, ಯಾಕೆಂದ್ರೆ ನಾವೆಲ್ಲರೂ ಕರ್ನಾಟಕದಲ್ಲೇ ನಾವು ಕೂಡ ಹುಟ್ಟಿದ್ದೇವೆ. ಹನುಮಂತನ ಅದು ನಮ್ಮ ಜನ್ಮ ಅವನ ಜನ್ಮ ಬಹಳ ಅಂತರ ಇದೆ. ಆದ್ರೂ ಕೂಡ ಪ್ರಾಕೃತವಾಗಿ ನೋಡಿದ್ರೆ ಹನುಮಂತನ ಜನ್ಮ ಇದೇ ಕರ್ನಾಟಕ ಭೂಮಿಯಲ್ಲಿ ಆಯ್ತು ಅಂತ ಹೇಳ್ತಾರೆ, ಹಂಪೆಯಲ್ಲಿ. ಅದರಿಂದ ನಮ್ಮೆಲ್ಲರಿಗೆ ಬಹಳ ನಿಕಟ ಹನುಮಂತ. ಸೊ ಇವತ್ತು ನಾವು ರಾಮಾಯಣದಿಂದ ರಾಮ ಮತ್ತೆ ಹನುಮ ಅಥವಾ ಹನುಮಂತ ಇವರಿಬ್ಬರ ನಡುವೆ ನಡೆದಂತಹ ಮೊದಲನೆಯ ಭೇಟಿ, ಅದು ಕೂಡ ನಮ್ಮದೇ ಆದಂತಹ ಕರ್ನಾಟಕದಲ್ಲಿ, ಇವತ್ತಿನ ಹಂಪೆಯಲ್ಲಿ, ಅಂದಿನ ಕಿಷ್ಕಿಂಧ ಪ್ರದೇಶದಲ್ಲಿ ಏನು ನಡೆಯಿತು. ಅದರಿಂದ ನಾವು ಒಂದಷ್ಟು ಮುಖ್ಯವಾಗಿರ್ತಕ್ಕಂತಹ ಪಾಠಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ವಿಶೇಷವಾಗಿ ಹನುಮಂತನ ವಾಕ್ಚಾತುರ್ಯ ಏನಿದೆ, ಹನುಮಂತನ ಎಲೋಕ್ವೆನ್ಸ್ ಅಂತ ಏನ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದರ ಬಗ್ಗೆ ಸಾಮಾನ್ಯವಾಗಿ ಚರ್ಚೆ ಮಾಡಿರೋದನ್ನ ನಾನು ನೋಡಿಲ್ಲ, ನಮ್ಮ ಸಂಸ್ಥೆಯಲ್ಲಾಗಿರಲಿ ಆಚೆ ಕೂಡ ಆಗಿರಲಿ. ಯಾಕೆಂದ್ರೆ ಶಾಸ್ತ್ರೋಕ್ತವಾಗಿ ಇದರಿಂದ ನಾವು ಬಹಳಷ್ಟು ಕಲಿಯೋದು ಇದೆ. ಏಕೆಂದ್ರೆ ಹನುಮಂತನ ಏನು ವಾಕ್ಯಗಳಿದೆ, ಅದರಿಂದ ರಾಮ ಎಷ್ಟು ಪ್ರಭಾವಿತನಾಗ್ಬಿಡ್ತಾನೆ ಅಂತ ಹೇಳಿದ್ರೆ, ಲಕ್ಷ್ಮಣನಿಗೆ ಸುಮಾರು 10 ಶ್ಲೋಕಗಳಲ್ಲಿ ಕೇವಲ ಹನುಮಂತನ ವಾಕ್ಚಾತುರ್ಯವನ್ನ ರಾಮ ವರ್ಣಿಸ್ತಾನೆ. ರಾಮ ಯುವರಾಜನಾಗಿದ್ದ, ಅಯೋಧ್ಯೆಯಲ್ಲಿ ಸಾಕಷ್ಟು ಬೇರೆ ಇತರ ವಾಕ್ಚಾತುರ್ಯವನ್ನ ಉಳ್ಳುವಂತಹ ಅನೇಕ ಜನರನ್ನ ಪ್ರಾಯಶಃ ನೋಡಿದ್ದ ಅಲ್ಲ. ಆದ್ರೂ ಕೂಡ ಹನುಮಂತನನ್ನ ಭೇಟಿಯಾಗಿ ಅವನ ಮೊದಲನೆಯ ವಚನವನ್ನ ಕೇಳಿದ ನಂತರ ಎಷ್ಟು ಅವನಿಗೆ ಸಂತೋಷವಾಗತ್ತೆ ಅವನ ವಚನದಿಂದ ಅಂತ ಹೇಳಿದ್ರೆ, ಅವನ ಮಾತಿನಿಂದ ಅಂತ ಹೇಳಿದ್ರೆ, ಸುಮಾರು 10 ಶ್ಲೋಕಗಳಲ್ಲಿ ಕೇವಲ ಹನುಮಂತನ ವಾಕ್ಚಾತುರ್ಯವನ್ನ ಬೇರೆ ಬೇರೆ ವಿಶೇಷಣಗಳನ್ನ ಹೇಳಿ ಗುಣಗಾನ ಮಾಡ್ತಾನೆ ರಾಮಚಂದ್ರ. ಸೊ ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಇದು ವಿಶೇಷವಾದಂತಹ ಚರ್ಚೆ. ಇವತ್ತು ಕಿಷ್ಕಿಂಧ ಕಾಂಡದ ಆರಂಭದಲ್ಲೇ ಈ ಚರ್ಚೆ ಬರ್ತದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ 7 ಕಾಂಡಗಳು: ಬಾಲಕಾಂಡ, ಅಯೋಧ್ಯಕಾಂಡ, ಆರಣ್ಯಕಾಂಡ, ಕಿಷ್ಕಿಂಧ ಕಾಂಡ. ಅದು ಈ ಕಿಷ್ಕಿಂಧ ಕಾಂಡದಿಂದ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಇದಾದ್ಮೇಲೆ ಮತ್ತೆ ಸುಂದರಕಾಂಡ, ಯುದ್ಧಕಾಂಡ ಮತ್ತೆ ಉತ್ತರಕಾಂಡ ಕೂಡ ಬರ್ತದೆ. ಕಿಷ್ಕಿಂಧ ಕಾಂಡದ ಆರಂಭದಲ್ಲಿ ರಾಮ ಕಿಷ್ಕಿಂಧ ಪ್ರದೇಶಕ್ಕೆ ಬರ್ತಾನೆ, ಅಂದ್ರೆ ಇವತ್ತಿನ ಹಂಪೆ, ಪಂಪಾ ನದಿಯ ತೀರಕ್ಕೆ ಬರ್ತಾನೆ. ಅಲ್ಲಿ ಋಷ್ಯಮುಖ ಪರ್ವತದ ಕೆಳಗೆ ಹನುಮಂತನನ್ನ ಭೇಟಿಯಾಗ್ತಾನೆ. ನಾವು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವಾದಂತಹ ಚರ್ಚೆಯನ್ನ ಮಾಡ್ತೇವೆ, ಯಾಕೆಂದ್ರೆ ಏನನ್ನ ಚರ್ಚೆ ಮಾಡ್ತೇವೆ ಅದರಲ್ಲಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಕಥೆ ಏನು ಜಾಸ್ತಿ ಇರೋದಿಲ್ಲ. ಇವತ್ತು ಯಾರು ಕಥೆಯನ್ನ ಅಪೇಕ್ಷೆ ಮಾಡಿ ಬಂದಿದ್ದೀರಾ ದಯವಿಟ್ಟು ಕ್ಷಮಿಸಿ, ಆದ್ರೆ ಕಥೆ ಇದ್ದೇ ಇರ್ತದೆ. ಅಲ್ಲಿವರೆಗೆ ರಾಮ ಹೇಗೆ ಬಂದ, ಯಾವ ಕಾರಣದಿಂದ ಅಲ್ಲಿಗೆ ಬಂದ, ಬೇರೆ ಎಲ್ಲೂ ಹೋಗ್ಲಿಲ್ಲ. ದಕ್ಷಿಣ ಭಾರತಕ್ಕೆ ಬರ್ಬೇಕಂದ್ರೂ ಕೂಡ ಎಷ್ಟೊಂದು ಪ್ರದೇಶಕ್ಕೆ ಹೋಗ್ಬೋದಾಗಿತ್ತು. ಇವತ್ತಿನ ಆಂಧ್ರ ಪ್ರದೇಶಕ್ಕೆ ಹೋಗ್ಬೋದಾಗಿತ್ತು, ಅಥವಾ ತೆಲಂಗಾಣ ಪ್ರದೇಶಕ್ಕೆ ಆ ದಿಕ್ಕಿನಲ್ಲಿ ಹೋಗ್ಬೋದಾಗಿತ್ತು. ಕರ್ನಾಟಕಕ್ಕೆ ಏನಕ್ಕೆ ಬರ್ತಾನೆ ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಅನ್ನೋದ್ರ ಬಗ್ಗೆ ಏನಿದೆ ಆ ಕಥೆ, ಅದನ್ನ ಸ್ವಲ್ಪ ಹೇಳಿ ಅದಾದ್ಮೇಲೆ ನಮ್ಮ ಪ್ರಸಂಗಕ್ಕೆ ಬರ್ತೇವೆ. ಸೊ ನನ್ನ PPTಯನ್ನ ಶೇರ್ ಮಾಡ್ಕೊತಾ ಇದ್ದೇನೆ, ಒಂದೇ ನಿಮಿಷ. ಕಾಣಿಸ್ತಿರ್ಬೇಕು ಎಲ್ಲರಿಗೂ. ಸೊ ಇವತ್ತಿನ ಶೀರ್ಷಿಕೆ ಇದೇನೆ, ಹನುಮನಿಂದ ಮಾತಿನ ಕಲೆಯನ್ನು ಕಲಿಯಿರಿ ಅಲ್ಲ. ಸೊ ನಾವು ಆಚೆ ನೋಡಿದ್ರೆ ಎಷ್ಟೊಂದು ಕೋರ್ಸ್ಗಳು ಮಾಡ್ತಾರೆ. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಇನ್ 15 days, 20 days, 1 month, 3 ದಿವಸನೂ ಬರುತ್ತೆ ಅನ್ಸುತ್ತೆ. 3 ದಿವಸದಲ್ಲಿ ಇಂಗ್ಲಿಷ್ ಭಾಷೆನ ಕಳಿಸ್ಬಿಡ್ತೇವೆ. ಯಾರು ಕನ್ನಡ ಕೋರ್ಸಸ್ ಎಲ್ಲ ಇವಾಗ ಮಾಡ್ತಾ ಇಲ್ಲ ಅನ್ಸುತ್ತೆ. ಎಲ್ಲರೂ ಕೇವಲ ಇಂಗ್ಲಿಷ್ 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 ಅಂತ ಹೊಡ್ಕೋತಾರೆ. ಆದ್ರೆ ಇದೆಲ್ಲ ಯಾವ ಯಾವ ಟೆಕ್ನಿಕ್ ಅನ್ನ ಅಲ್ಲಿ ಹೇಳ್ಕೊಡ್ತಾರೆ ನಿಮ್ಗೆ, ಅದಕ್ಕೆ ಮಾತ್ರ ಅಲ್ಲ, ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಹೊರತಾಗಿ ಬಹಳಷ್ಟು ಟೆಕ್ನಿಕ್ ಗಳನ್ನ ನಮ್ಮ ರಾಮಾಯಣದಲ್ಲೇ ಅಥವಾ ಇತರ ಶಾಸ್ತ್ರಗಳಲ್ಲೇ ನಾವು ನೋಡಬಹುದು. ಅನಾವಶ್ಯಕವಾಗಿ ಅಷ್ಟೊಂದು 1000 ರೂಪಾಯಿಗಳನ್ನ ಕೊಟ್ಟು ಆ ಕೋರ್ಸ್ಗೆ ನಾವು ಹೋಗ್ತೇವೆ, ಆದ್ರೆ ಎಲ್ಲವನ್ನು ನಾವು ರಾಮಾಯಣದಲ್ಲೇ ಪಡ್ಕೋಬಹುದು. ಅದರಿಂದ ಹನುಮನಿಂದ ಮಾತಿನ ಕಲೆಯನ್ನು ಕಲಿಯಿರಿ, ಆಯ್ತಾ. ಸೊ ಆರಂಭದಲ್ಲಿ ಹನುಮನ ಪ್ರಣಾಮ, ಹನುಮಂತನಿಗೆ ಪ್ರಣಾಮ, ಬಹಳ ಪ್ರಸಿದ್ಧವಾದಂತಹ ಶ್ಲೋಕಗಳು. ಈ ಶ್ಲೋಕಗಳನ್ನ ಹೇಳಿ ಇದರ ಅರ್ಥವನ್ನ ನಾನು ಹೇಳೋಕ್ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತಿರ್ತದೆ.
ಇದನ್ನ ಹೇಳಿ ತಕ್ಷಣ ನಾವು ನಮ್ಮ ಪ್ರಸಂಗಕ್ಕೆ ಬಂದ್ಬಿಡೋಣ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯಮದಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರು ಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಹನುಮಂತನಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಿದ್ದೇವೆ. ಯದ್ಯಪಿ ಅರ್ಥ ಇದೆ, ಅದರಿಂದ ಓದೋದಕ್ಕೆ ನನಗೆ ಇವಾಗ ಸಮಯ ಇಲ್ಲ, ಅದರಿಂದ ಇವಾಗ ಓದ್ತಾ ಇಲ್ಲ, ಅರ್ಥ ಇಲ್ಲ, ಇವಾಗ ಹೇಳ್ತಾ ಇಲ್ಲ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇವಾಗ ನಮ್ಮ ವಿಷಯಕ್ಕೆ ಬರೋಣ. ಮಾತು ಹೇಗಿರಬೇಕು, ನಾವು ಆಡುವ ಮಾತು ಹೇಗಿರಬೇಕು ಅಲ್ಲ. ಆಂಗ್ಲ ಭಾಷೆಯಲ್ಲಿ ಒಂದು ವಾಕ್ಯ ಇದೆ, ದ ಟಂಗ್ ಹ್ಯಾಸ್ ನೋ ಬೋನ್ಸ್ ಬಟ್ ಇಟ್ ಕ್ಯಾನ್ ಬ್ರೇಕ್ ಆಲ್ ಬೋನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾಲಿಗೆಯಲ್ಲಿ ಯಾವುದೇ ಮೂಳೆ ಇಲ್ಲ. ಪ್ರಾಯಶಃ ಬೇರೆ ಪ್ರತಿಯೊಂದು ಭಾಗದಲ್ಲೂ, ನಮ್ಮ ಶಾರೀರಿಕ ಭಾಗದಲ್ಲಿ ಮೂಳೆಗಳಿದೆ, ಆದರೆ ನಾಲಿಗೆಯಲ್ಲಿ ಮೂಳೆ ಇಲ್ಲ. ಆದರೆ ಮೂಳೆ ಮುರಿಯಬಹುದಾದಂತ ಎಲ್ಲಾ ಕಾರ್ಯವನ್ನ ಈ ನಾಲಿಗೆ ಮಾಡಬಲ್ಲುದು ಅಂತ ಅದಕ್ಕೆ ಅರ್ಥ ಅಲ್ಲ. ಮೂಳೆಯನ್ನ, ನಮ್ಮ ಯಾವ್ಯಾವ ಮೂಳೆ ಇತರ ಭಾಗಗಳಲ್ಲಿ ಇದೆ, ಅದೆಲ್ಲಾ ಮೂಳೆಗಳನ್ನ ಮುರಿಯುವಂತಹ ಕೆಲಸವನ್ನ ಈ ಮೂಳೆ ಇಲ್ಲದೆ ಇರತಕ್ಕಂತಹ ಒಂದೇ ಒಂದು ಭಾಗ ಮಾಡಬಲ್ಲದು ಅಲ್ಲ. ಸೊ ಅದರಿಂದ ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಗಿರಬೇಕು ಮಾತು ಅನ್ನೋದನ್ನ ಹೇಳ್ತಾನೆ. ಇದೇ ವಿಷಯಗಳನ್ನ ಮತ್ತೆ ಇದಕ್ಕೆ ಹೊರತಾಗಿ ಒಂದಷ್ಟು ವಿಷಯಗಳನ್ನ ಕೂಡ ನಾವು ಹೇಗೆ ಹನುಮಂತನ ವಾಕ್ಯಗಳಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಕೃಷ್ಣ ಹೇಳ್ತಾನೆ, ನೀವು ಮಾತನಾಡುವಂತಹ ಮಾತು ಹೇಗಿರಬೇಕು? ಅನುದ್ವೇಗಕರಂ ವಾಕ್ಯಂ, ಇತರರನ್ನ ಉತ್ತೇಜಿಸುವಂತಹ ಮಾತನ್ನ ನೀವು ಆಡಬಾರದು. ಇತರರಿಗೆ ನೋವು ತೆಗೆದುಕೊಂಡು ಬರುವಂತಹ ಮಾತುಗಳನ್ನ ಆದಷ್ಟು ಕಡಿಮೆ ಆಡಬೇಕು ನಾವು. ಇತರರನ್ನ ಉತ್ತೇಜಿಸಬಾರದು, ಅಂದ್ರೆ ಅವರಲ್ಲಿ ಅತಿಯಾದಂತಹ ಕೋಪವನ್ನಾಗಲಿ ಅತಿಯಾದಂತಹ ಅತಿರೇಕಗಳನ್ನ ತರುವಂತಹ ಮಾತುಗಳನ್ನ ನಾವು ಆಡಬಾರದು. ನಾವು ಆಡುವ ಮಾತು ಸತ್ಯವಾಗಿರಬೇಕು, ಸತ್ಯಂ. ಮೂರನೇದು ಪ್ರಿಯವಾಗಿರಬೇಕು, ಇತರರಿಗೆ ಕೇಳೋದಕ್ಕೆ ಪ್ರಿಯವಾಗಿರಬೇಕು. ಮತ್ತೆ ಕೇವಲ ಪ್ರಿಯವಾದಂತಹ ವಾಕ್ಯಗಳನ್ನ ಹೇಳ್ತೀನಿ ಅಂತ ಹೇಳಿ ಸುಳ್ಳನ್ನ ಹೇಳೋದಲ್ಲ, ಆದ್ರೆ ಅದು ಅವರಿಗೆ ಹಿತಕರ ಕೂಡ ಆಗಿರಬೇಕು. ಹಿತಕರವಾಗಿರ್ತಕ್ಕಂಥ ಮಾತುಗಳನ್ನ ಆಡಬೇಕು. ಎಷ್ಟೊಂದು ಸತಿ ಇದು ಪರಸ್ಪರ ವಿರೋಧ ಅಂತ ಅನ್ಸುತ್ತೆ. ಏನಂದ್ರೆ ಸತ್ಯವಾಗಿರ್ತಕ್ಕಂಥ ಮಾತು ಇತರರಿಗೆ ಹಿತವಾಗಿ ಇರೋದಿಲ್ಲ, ಮತ್ತೆ ಹಿತವಾಗಿರ್ತಕ್ಕಂಥ ಮಾತು ಸತ್ಯವಾಗಿರೋದಿಲ್ಲ. ಟ್ರುತ್ ಇಸ್ ಆಲ್ವೇಸ್ ಬಿಟರ್ ಅಂತ ಹೇಳೋ ಹಾಗೆ ಸತ್ಯ ಯಾವಾಗ್ಲೂ ಕಹಿ ಅಂತ ಅನ್ಸುತ್ತೆ. ಆದ್ರೆ ಇದೆರಡರ ನಡುವೆ ಸಮನ್ವಯವನ್ನ ಮಾಡಬಹುದು. ಅದು ಹೇಗೆ ಅಂತ ನಾವು ನೋಡ್ತೇವೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ 5ನೆಯ ಲಕ್ಷಣವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ, ಸ್ವಾಧ್ಯಾಯ ಅಭ್ಯಸನಂ ಚೈವ. ಅಂದ್ರೆ ನಾವು ಆಡುವಂತಹ ಮಾತು ವೈದಿಕ ವಾಂಗ್ಮಯದ ಮೇಲೆ ಆಧಾರಿತವಾಗಿರಬೇಕು. ಅಂದ್ರೆ ಶಾಸ್ತ್ರಗಳನ್ನ ನಾವು ಅರಿತುಕೊಂಡು ಅದಾದ ಮೇಲೆ ಮಾತನಾಡಬೇಕು. ಆವಾಗ ನಾವು ಮಾತನಾಡೋದಕ್ಕೆ ಒಂದು ಪ್ರಮಾಣ ಅಂತ ಇರ್ತದೆ. ಇಲ್ಲವಾದರೆ ಯಾರು ಏನನ್ ಬೇಕಾದ್ರೂ ಹೇಳ್ತಾರೆ, ಯಾರು ಏನನ್ ಬೇಕಾದ್ರೂ ಹೇಳಿ ಅದನ್ನ ಸಮರ್ಥಿಸ್ಕೋತಾರೆ. ಎಲ್ಲರಿಗೂ, ಜಗತ್ತಿನ ಎಲ್ಲಾ ವ್ಯಕ್ತಿಗಳಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಂತ ಇರಬೇಕಂತ ಹೇಳಿದ್ರೆ, ಒಂದು ಸಮಾನವಾಗಿರ್ತಕ್ಕಂತಹ ನೆಲ ಇರಬೇಕು ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಶಾಸ್ತ್ರ. ಅದರಿಂದ ಶಾಸ್ತ್ರಾಧಾರಿತವಾಗಿರ್ಬೇಕು ನಮ್ಮ ಮಾತುಗಳು. ಇದು ವಾಂಗ್ಮಯಂ ತಪ ಉಚ್ಯತೆ, ಇದು ಮಾತಿನ ತಪಸ್ಸು ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾರೀರಿಕ ತಪಸ್ಸೇನು ಮತ್ತೆ ಮಾನಸಿಕ ತಪಸ್ಸೇನು ಅನ್ನೋದನ್ನು ಕೂಡ ಅದೇ ಸ್ಥಳದಲ್ಲಿ ಹಿಂದಿನ ಶ್ಲೋಕದಲ್ಲಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಚರ್ಚೆ ಮಾಡ್ತಾನೆ ಅಲ್ಲ. ಸೊ ಹೀಗೆ ಈ ರೀತಿಯಾದಂತಹ ಲಕ್ಷಣಗಳನ್ನ ನಾವು ನಮ್ಮ ಮಾತಿನಲ್ಲಿ ಮತ್ತು ಇತರರ ಮಾತಿನಲ್ಲಿ ಕಂಡುಕೊಳ್ಳಬೇಕು ಅಂತ ಕೃಷ್ಣ ಹೇಳ್ತಾನೆ. ಇವಾಗ ನಮ್ಮ ಪ್ರಸಂಗಕ್ಕೆ ಬರೋಣ. ನೋಡಿ, ರಾಮ ಮತ್ತೆ ಹನುಮಂತ ಇವರಿಬ್ಬರ ಪ್ರಥಮ ಭೇಟಿ ಹೇಗಾಯ್ತು ಅನ್ನೋದನ್ನ ಸ್ವಲ್ಪ ಮಟ್ಟಕ್ಕೆ ಮಾತ್ರ ನಾವು ಚರ್ಚೆ ಮಾಡಿ ನಮ್ಮ ನಿಜವಾದಂತಹ ವಿಷಯಕ್ಕೆ ನಾವು ಬರ್ತೇವೆ. ಸೊ ಕಬಂಧ ಎಂಬಂತಹ ಒಬ್ಬ ರಾಕ್ಷಸ ಯಾವಾಗ ರಾಮ ಮತ್ತೆ ಲಕ್ಷ್ಮಣ ಇವರಿಬ್ಬರಿಗೆ ಸೀತೆಯ ಅಪಹರಣದ ಬಗ್ಗೆ ಗೊತ್ತಾಗ್ತದೆ ಪಂಚವಟಿಯಿಂದ ಆಚೆ ಸ್ವಲ್ಪ ದೂರ ಬಂದಾದ ಮೇಲೆ ಅಲ್ಲಿ ಅವರಿಗೆ ಜಟಾಯು ಸಿಗ್ತಾನೆ. ಜಟಾಯು ಅನ್ನೋನು ಹದ್ದು ಅಲ್ಲ, ಹದ್ದಿನ ಒಂದು ಶರೀರದಲ್ಲಿ ಇದ್ದಂಥವನು. ದಶರಥನಿಗೆ ಬಹಳ ನಿಕಟವಾದಂತಹ ಸ್ನೇಹಿತನಾಗಿದ್ದಂಥವನು ಜಟಾಯು. ಆದ್ರಿಂದ ಜಟಾಯು ತನ್ನ ಪ್ರಾಣವನ್ನ ಸಂಪೂರ್ಣವಾಗಿ ಸಮರ್ಪಿಸಿ ಬಿಟ್ಟಿದ್ದ ರಾಮಚಂದ್ರನ ಮತ್ತೆ ಸೀತೆಯ ಸೇವೆಯಲ್ಲಿ.
ಆ ಜಟಾಯುವಿನ ಜೊತೆಗೆ ಭೇಟಿ ಮಾಡಿದ ನಂತರ ರಾಮಚಂದ್ರನಿಗೆ ಗೊತ್ತಾಗ್ತದೆ ರಾವಣನೆಂಬಂತಹ ಒಬ್ಬ ರಾಕ್ಷಸ ತನ್ನ ಮಡದಿಯನ್ನ ಸೀತೆಯನ್ನ ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನಲ್ಲಿ ಹೋಗಿದ್ದಾನೆ. ಆದ್ರಿಂದ ಜಟಾಯುವಿನ ಅಂತಿಮ ಸಂಸ್ಕಾರ ಮಾಡಿದ ನಂತರ ಅವನು ದಕ್ಷಿಣ ದಿಕ್ಕಿನಲ್ಲಿ ಬರ್ತಾನೆ. ಅಲ್ಲಿ ಒಬ್ಬ ಕಬಂಧ ಎಂಬಂತಹ ರಾಕ್ಷಸ ಅವನಿಗೆ ಸಿಗ್ತಾನೆ. ಆ ಕಬಂಧ ಎಂಬಂತಹ ರಾಕ್ಷಸನಿಗೆ ಬಹಳ ವಿಚಿತ್ರವಾದಂತಹ ದೇಹವಿತ್ತು. ಅವನ ಎರಡೂ ಕಣ್ಣುಗಳು, ಎರಡು ಕಿವಿಗಳು, ಒಂದು ಮೂಗು, ಮತ್ತೆ ತನ್ನ ಎಲ್ಲ ಸಮಸ್ತವಾದಂತಹ ತಲೆ ಅವನ ಶರೀರದ ಒಳಗೆ ಹೊರಟೋಗಿತ್ತು. ಅವನ ಕೈಗಳು ಶರೀರದ ಒಳಗೆ ಹೊರಟೋಗಿತ್ತು, ಕಾಲುಗಳು ಶರೀರದ ಒಳಗೆ ಹೊರಟೋಗಿತ್ತು. ಕೇವಲ ಆ ಲಂಪ್ ಆಫ್ ಮಾಸ್ ಅಂತ ಹೇಳ್ತಾರಲ್ಲ, ಕೇವಲ ಒಂದು ಗುಂಡಾದಂತ ಒಂದು ಶರೀರ ಮಾತ್ರ ಉಳ್ಕೊಂಡಿತ್ತು. ಸೊ ಅವನ ಜೊತೆಗೆ ಹೋರಾಡಬೇಕಾದ್ರೆ ರಾಮ ಮತ್ತೆ ಲಕ್ಷ್ಮಣರನ್ನ ತನ್ನ ಕೈಯನ್ನ ಚಾಚಿ, ಕೈ ಒಳಗೆ ಹೋಗಿದ್ರು ಕೂಡ ಕೈಯನ್ನ ಚಾಚಿ ರಾಮ ಲಕ್ಷ್ಮಣರನ್ನ ಹಿಡಿದು ಅದಾದ ಮೇಲೆ ಅವರಿಗೆ ಬಹಳಷ್ಟು ತೊಂದರೆಯನ್ನ ಕೊಡೋದಕ್ಕೆ ಅವನು ಪ್ರಯತ್ನವನ್ನ ಪಡ್ತಾನೆ. ಯದ್ಯಪಿ ಅವನು ಒಬ್ಬ ದೇವತೆ ಆಗಿದ್ದಂಥವನು, ಯದ್ಯಪಿ ಅವನು ದೇವತೆಯಾಗಿ ಅವನಿಗೆ ಒಂದು ಶಾಪ ಬಂದಿದ್ರಿಂದ ಆ ರೀತಿಯಾದಂತಹ ದೇಹವನ್ನ ಪಡ್ಕೊಂಡಿರ್ತಾನೆ. ಅವನ ಸಂಹಾರವನ್ನ ಮಾಡಿದ ನಂತರ ರಾಮ ಮತ್ತೆ ಲಕ್ಷ್ಮಣರಿಗೆ ಒಂದು ಸುಳಿವನ್ನ ಕೊಡ್ತಾನೆ. ಅವನು ಯಾವ ಸುಳಿವನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಸೀತೆಯನ್ನ ನೀವಿಬ್ರು ಹುಡುಕ್ತಾ ಇದ್ದೀರಾ, ಆದ್ರೆ ಅವಳನ್ನ ಹುಡುಕ್ಬೇಕಾದ್ರೆ ನೀವು ದಕ್ಷಿಣ ದಿಕ್ಕಿನಲ್ಲಿ ಹೋಗಿ. ದಕ್ಷಿಣ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಸುಗ್ರೀವ ಅಂತ ಇದ್ದಾನೆ, ವಾನರ ಯೂಥ ಮುಖ್ಯ ಅಂತ ಹೇಳ್ತಾನೆ. ವಾನರ ಯೂಥ ಅಂದ್ರೆ ವಾನರರ ಗುಂಪಿನ ಮುಖ್ಯನಾದಂತಹವನು, ಅವನ ನಾಯಕನಂತೆ ಇರುವಂತವನು ಸುಗ್ರೀವ. ಅವನನ್ನ ಎಲ್ಲಿ ಹುಡುಕ್ತೀರಾ ನೀವು ಅಂತ ಹೇಳಿದ್ರೆ, ಪಂಪಾ ಸರೋವರ ಅಂತ ಏನಿದೆ, ಪಂಪಾ ನದಿಯ ತೀರದಲ್ಲಿ ಒಂದು ಪರ್ವತವಿದೆ, ಅಲ್ಲಿ ಅವನು ಇದ್ದಾನೆ. ಅದರಿಂದ ನೀವು ಅವನನ್ನ ಹುಡುಕಿದ್ರೆ ಸೀತೆಯನ್ನ ಹುಡುಕೋದಕ್ಕೆ ಅವನು ನಿಮ್ಗೆ ಸಹಾಯವನ್ನ ಮಾಡ್ತಾನೆ. ಹೀಗೆ ಹೇಳಿ ಕಬಂಧ ತನ್ನ ಲೋಕಕ್ಕೆ ಅಂದ್ರೆ ಸ್ವರ್ಗಲೋಕಕ್ಕೆ ಹೊರಟೋಗ್ತಾನೆ. ರಾಮ ಮತ್ತೆ ಲಕ್ಷ್ಮಣರು ದಕ್ಷಿಣ ದಿಕ್ಕಿನಲ್ಲಿ ಹೊರಟು ಬರ್ತಾ ಇರ್ತಾರೆ, ಪಂಪಾ ನದಿಯನ್ನು ಹುಡ್ಕೊಂಡು ಬರ್ತಾರೆ. ಕೊನೆಗೆ ಅವರು ಪಂಪಾ ನದಿಯ ತೀರವನ್ನ ತಲುಪ್ತಾರೆ. ಪಂಪಾ ನದಿ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ಇವತ್ತು ಕೂಡ ಬಹಳ ಸುಂದರವಾಗಿದೆ ಅಲ್ಲ. ಹಂಪೆ, ಇವತ್ತಿನ ಹಂಪೆ ಬಹಳ ಸುಂದರ. ವಿಶೇಷವಾಗಿ ಆವಾಗ ನಾವು ಅಂಜನಾದ್ರಿಯ ಬೆಟ್ಟವನ್ನ ಹತ್ತುತ್ತಾ ಹೋಗ್ತೇವೆ. ಆ ಬೆಟ್ಟದಿಂದ ನಾವು ಹಂಪೆಯನ್ನ, ಸಂಪೂರ್ಣವಾದಂತಹ ಹಂಪೆಯನ್ನ ನೋಡ್ತೇವೆ. ಎಲ್ಲ ಕಡೆಯಲ್ಲಿ ಹಸಿರಾದಂತಹ ಗಿಡ ಮರಗಳು ಎಲ್ಲ ಕಡೆಯಲ್ಲಿ ಏನ್ ಕಾಣಿಸುತ್ತೆ, ಬಹಳ ಸುಂದರವಾದಂತಹ ಪ್ರದೇಶ. ಪ್ರಾಯಶಃ ಅತಿ ಸಮಸ್ತವಾದ ಜಗತ್ತಿನಲ್ಲಿ ಅತಿ ಸುಂದರವಾದಂತಹ ಪ್ರದೇಶ ಅಂತ ಹೇಳಿದ್ರೆ ಏನು ಅತಿಶಯೋಕ್ತಿ ಇಲ್ಲ ಅಂತ ಅನ್ಕೋತೀನಿ ಅಲ್ಲ. ಸೊ ಇರ್ಲಿ. ಸೊ ಪಂಪಾ ನದಿಯ ತೀರದಲ್ಲಿ ಬಂದ ಕೂಡಲೇ ರಾಮನಿಗೆ ಸೀತೆ ಬಹಳ ನೆನಪಾಗ್ಬಿಡ್ತಾಳೆ. ಏಕೆಂದ್ರೆ ಆ ರೀತಿಯಾದಂತ ಅನೇಕ ಸರೋವರಗಳ ತೀರದಲ್ಲಿ ಅಥವಾ ನದಿಗಳ ತೀರದಲ್ಲಿ ಮತ್ತು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ, ಅರಣ್ಯದ ಮಧ್ಯದಲ್ಲಿ ಸೀತೆಯ ಜೊತೆಗೆ 13 ವರ್ಷಗಳ ಕಾಲ ಅವನು ಕಳೆದಿದ್ದಾನೆ. ಅದರಿಂದ ಈ ನದಿಯನ್ನ ನೋಡಿದ ಕೂಡಲೇ, ಆ ನದಿಯ ಸೌಂದರ್ಯವನ್ನ ನೋಡಿದ ಕೂಡಲೇ ಅವನು ಸೀತಾ ಶೋಕದಲ್ಲಿ ಅವನು ಸಂಪೂರ್ಣವಾಗಿ ನಿಮಗ್ನನಾಗ್ಬಿಡ್ತಾನೆ. ಸುಮಾರು 100 ಶ್ಲೋಕಗಳಲ್ಲಿ, ಆ ಅಧ್ಯಾಯದಲ್ಲಿ 100 ಶ್ಲೋಕಗಳಲ್ಲಿ ಕೇವಲ ಸೀತೆಯ ಶೋಕವನ್ನ ಅವನು ಅಭಿವ್ಯಕ್ತಿ ಮಾಡ್ತಾನೆ. ಅದಾದ ಮೇಲೆ ಲಕ್ಷ್ಮಣ ರಾಮಚಂದ್ರನಿಗೆ ಸಮಾಧಾನ ಪಡಿಸಿ ಇದು ಶೋಕಕ್ಕೆ ಸಮಯವಲ್ಲ ಅಂತ ಹೇಳಿ ಅವರಿಬ್ಬರು ಅದಾದ ಮೇಲೆ ಮುಂದಕ್ಕೆ ಸರಿತಾರೆ. ಆ ಪಂಪಾ ನದಿಯಿಂದ ಸ್ವಲ್ಪ ದೂರದಲ್ಲಿ ಮಾತ್ರ ಈ ಋಷ್ಯಮುಖ ಪರ್ವತ ಅಂತ ಇತ್ತು. ಋಷ್ಯಮುಖ ಪರ್ವತ ಅನ್ನೋ ಪರ್ವತದ ಮೇಲೆಯೇ ಸುಗ್ರೀವ ತನ್ನ ಇತರ ವಾನರ ಮಂತ್ರಿಗಳ ಜೊತೆಗೆ ಮತ್ತು ಇತರ ವಾನರರ ಜೊತೆಗೆ ಅವನು ಅಲ್ಲಿ ವಾಸ ಮಾಡ್ತಾ ಇದ್ದ. ಅವನೇನಕ್ಕೆ ಅಲ್ಲೇ ವಾಸ ಮಾಡ್ತಾ ಇದ್ದ, ಬೇರೆ ಎಲ್ಲೂ ವಾಸ ಮಾಡ್ತಾ ಇರ್ಲಿಲ್ಲ. ಆ ಒಂದು ಬೆಟ್ಟವನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ಕೆ ಅವನಿಗೆ ಬಹಳ ಹೆದರಿಕೆ ಆಗ್ತಾ ಇತ್ತು, ಭಯವಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಅದು ತುಂಬಾ ದೊಡ್ಡ ಕಥೆ, ವಾಲಿ ಮತ್ತೆ ಸುಗ್ರೀವರ ಕಥೆ. ಅದನ್ನ ಇಲ್ಲಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಯಾವಾಗ ವಾಲಿ ವಾಪಸ್ಸು ಬರ್ತಾನೆ, ಅವನು ತನ್ನ ತಮ್ಮನಾದಂತ ಸುಗ್ರೀವ ರಾಜಾಸನದ ಮೇಲೆ ಕೂತ್ಕೊಂಡಿರೋದನ್ನ ನೋಡ್ತಾನೆ. ಬಹಳ ಕೋಪ ಬರುತ್ತೆ ಅವನ್ಗೆ. ಅವನನ್ನ ಅವನು ಅಲ್ಲಿಂದ ಅಟ್ಟಿಸ್ಕೊಂಡು ಅವನು ಅಲ್ಲಿಂದ ಅವನನ್ನ ನಿಷ್ಕಾಸನ ಮಾಡ್ಬಿಡ್ತಾನೆ. ನಿಷ್ಕಾಸನೆ ಮಾಡಿದ ನಂತರ ಅವನು ಸುಮ್ಮನೆ ಇರೋದಿಲ್ಲ. ವಾಲಿ ಯಾವಾಗ್ಲೂ ಸುಗ್ರೀವನನ್ನ ಕೊಲ್ಲಬೇಕು ಅಂತ ಇರ್ತಾನೆ. ಆದ್ರೆ ವಾಲಿಗೆ ಒಂದು ಶಾಪ ಬಂದಿರ್ತದೆ. ಹಿಂದೆ ದುಂದುಭಿ ಎಂಬಂತಹ ಒಬ್ಬ ರಾಕ್ಷಸ ಒಂದು ಕತ್ತೆ ರೂಪದಲ್ಲಿ ಬಂದಾಗ ಅವನ ಸಂಹಾರವನ್ನ ಮಾಡಕ್ಕೆ ಹೋಗಿ ವಾಲಿ ಏನ್ ಮಾಡ್ತಾನೆ ಅಂದ್ರೆ, ಅವನ ಸಂಹಾರ ಮಾಡಿದ ನಂತರ ಅವನನ್ನ ತಿರುಗಿಸಿ ಸುಮ್ನೆ ಹಂಗೆ ಬಿಟ್ಬಿಟ್ಟಿದ್ರೆ ಅವನು ಸತ್ತೋಗ್ತಾ ಇದ್ದ. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ತಿರುಗಿಸಿ ಬಹಳ ದೂರ ಇವನನ್ನ ಬಿಸಾಕ್ ಬಿಡ್ತೀನಿ ಅಂತ ಹೇಳಿ ಈ ಋಷ್ಯಮುಖ ಪರ್ವತದ ಮೇಲೆ ಮತಂಗ ಋಷಿಗಳು ಅಂತ ಒಬ್ರು ಏನು
ತಪಸ್ಸನ್ನ ಮಾಡ್ತಾ ಇದ್ರು. ಅವರ ಆಶ್ರಮದ ಮೇಲೆ ಅವರ ಮಡಿಲಲ್ಲೇ ಹೋಗಿ ರಾಕ್ಷಸ ಬೀಳೋ ತರಹ ಅವನಿಗೆ ಗೊತ್ತಿಲ್ಲ ವಾಲಿಗೆ ಹೀಗಾಗತ್ತೆ ಅಂತ. ಸುಮ್ನೆ ತಿರುಗಿಸ್ಬಿಟ್ಟು ಬಿಟ್ಬಿಟ್ಟ. ಆ ಶರೀರ ಎಲ್ಲಿ ಹೋಗಿ ಬಿತ್ತು ಅಂದ್ರೆ, ರಕ್ತಪಾತವಾಗಿರ್ತಕ್ಕಂಥ ಶರೀರ ಎಲ್ಲಿ ಹೋಗಿ ಬಿತ್ತು ಅಂತ ಹೇಳಿದ್ರೆ ಈ ಋಷಿಮುನಿಗಳ ಆಶ್ರಮದಲ್ಲಿ, ಅದು ಅವರ ಮಡಿಲಲ್ಲಿ ಹೋಗಿ ಬಿತ್ತು. ಅವರು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅವರ ಮುಂದೆ ಈ ರೀತಿಯಾದಂತಹ ಭಯಾನಕವಾದಂತಹ ಕತ್ತೆ ರೂಪದ ಶರೀರ ರಕ್ತಪಾತದಿಂದ ತುಂಬಿ ಅವರ ಮುಂದೆ ಇದು ಬಿದ್ದಿದೆ. ಆದ್ರಿಂದ ಅವರಿಗೆ ಬಹಳ ಕೋಪ ಬರುತ್ತೆ. ಈ ಪರ್ವತದ ಮೇಲೆ ಒಂದೇ ಒಂದು ಕಾಲನ್ನ ನೀನು ಇಟ್ರೂ ಕೂಡ, ಒಂದೇ ಒಂದು ಹೆಜ್ಜೆಯನ್ನ ನೀನಿಟ್ರೂ ಕೂಡ ಇನ್ಮೇಲಿಂದ ನಿನ್ನ ತಲೆ 100 ತುಂಡುಗಳಾಗಿ ಅದು ವಿಭಾಗ ಆಗ್ಬಿಡುತ್ತೆ, ಅಥವಾ ಬೇರೆ ಶಬ್ದಗಳಲ್ಲಿ ನೀನು ಸತ್ ಹೋಗ್ತೀಯಾ ಅಂತ ಒಂದು ಶಾಪವನ್ನ ಕೊಟ್ಟಿದ್ರು. ಅದರಿಂದ ಸುಗ್ರೀವನಿಗೆ ಇದು ಗೊತ್ತಿತ್ತು. ಅಲ್ಲಿ ಯಾವತ್ತೂ ಕದಾಪಿ ಅವನು ಬರೋದಿಲ್ಲ ಅಂತ ಹೇಳಿ ಅವನು ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದ ಅಲ್ಲ. ಸೊ ಅದಾದ ಮೇಲೆ ಹನುಮಂತ ಇಲ್ಲಿ ಸುಗ್ರೀವ ಮತ್ತೆ ಹನುಮಂತ ಇಬ್ರು ಮಾತಾಡ್ಕೋತಾರೆ. ರಾಮ ಮತ್ತೆ ಲಕ್ಷ್ಮಣರು ಅಲ್ಲಿಗೆ ಬರ್ತಾ ಇರಬೇಕಾದ್ರೆ, ಅಂದ್ರೆ ಋಷ್ಯಮುಖ ಪರ್ವತಕ್ಕೆ ಬರ್ತಾ ಇರಬೇಕಾದ್ರೆ ದೂರದಿಂದ ಸುಗ್ರೀವ ಅವರಿಬ್ಬರನ್ನ ನೋಡ್ತಾನೆ. ಅವರಿಬ್ಬರನ್ನ ಸ್ವಲ್ಪ ಗಮನಿಸಿ ನೋಡಿದಾಗ ಸುಗ್ರೀವನಿಗೆ ಅನಿಸುತ್ತೆ, ಇವರ ಮೈಕಟ್ಟು ಕ್ಷತ್ರಿಯರ ತರಹ ಇದೆ, ಆದ್ರೆ ಅವರ ವೇಷ ಮಾತ್ರ ಬ್ರಾಹ್ಮಣರ ತರಹ ಇದೆ. ವಿಶೇಷವಾಗಿ ಋಷಿಮುನಿಗಳ ತರಹ ವೇಷವನ್ನ ಧರಿಸಿದ್ದಾರೆ, ಆದರೆ ಅವರ ಮೈಕಟ್ಟು ಕ್ಷತ್ರಿಯರ ತರಹ ಇದೆ. ಅದರಿಂದ ಪ್ರಾಯಶಃ ಇವರಿಬ್ಬರು ಗುಪ್ತಚರರು, ಸ್ಪೈಸ್. ಯಾರು ಇವರನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ವಾಲಿ ಪ್ರಾಯಶಃ ಇವರನ್ನ ಕಳಿಸಿದ್ದಾನೆ ನನ್ನ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ. ಅದರಿಂದ ಇವರನ್ನ ನಾವು ನಂಬಬಾರದು. ಆವಾಗ ಹನುಮಂತ ಇವನಿಗೆ ಬುದ್ಧಿಯನ್ನ ಹೇಳ್ತಾನೆ. ಯಾರಿಗೆ? ಸುಗ್ರೀವನಿಗೆ. ಅಲ್ಲ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದೀರ್ಘಬಾಹುಗಳಾದ ಮತ್ತೆ ವಿಶಾಲಾಕ್ಷಿಗಳಾದ ಅವರಿಬ್ಬರನ್ನು ತನ್ನ ಮರೆದಾಣದಿಂದಲೇ, ಅಂದ್ರೆ ತನ್ನ ಹೈಡೌಟ್, ಅವನ ಹೈಡೌಟ್ ಇಂದಾನೆ ನೋಡ್ತಾ ಇದ್ದಾನೆ ಸುಗ್ರೀವ. ನೋಡುತ್ತಾ ಸುಗ್ರೀವನು ಇವರಿಬ್ಬರೂ ವಾಲಿಯಿಂದ ಕಳುಹಿಸಲ್ಪಟ್ಟಿರಬೇಕೆಂದು ಬಹಳ ಭಯಪಟ್ಟನು. ಬಹಳ ಭಯ ಆಯ್ತು ಅವನಿಗೆ. ಅವಾಗ ಹನುಮಂತ ಇವನಿಗೆ ಬುದ್ಧಿಯನ್ನ ಹೇಳ್ತಾನೆ. ಮತಂಗ ಋಷಿಗಳ ಪೂರ್ವಾಶ್ರಮದವಿರುವಂತಹ ಈ ಪರ್ವತದ ಮೇಲೆ ನಮಗೇನು ಭಯ? ಕಪಿಬುದ್ಧಿಯವನ ತರಹವಲ್ಲದೆ ಸ್ಥಿರ ಬುದ್ಧಿಯುಳ್ಳವನಾಗು. ಅಲ್ಲ, ನೀನು ಕಪಿಯ ಶರೀರವನ್ನ ಉಳ್ಳುವಂತೆ ಇದ್ದೀಯಾ, ಅಂದ್ರೆ ಕಪಿಯ ಶರೀರವನ್ನ ಹೊಂದಿದ್ದೀಯಾ, ಆದ್ರೆ ಕಪಿ ಬುದ್ಧಿಯನ್ನ ಮಾತ್ರ ನೀನು ಬಿಡ್ತಾ ಇಲ್ಲ. ಕಪಿ ಶರೀರವಿರಬಹುದು, ಆದ್ರೆ ನೀನು ಸ್ವಲ್ಪ ಯುಕ್ತಿಪೂರ್ವಕವಾಗಿ ನೀನು ಯೋಚನೆ ಮಾಡಬೇಕು. ಈ ಪ್ರದೇಶಕ್ಕೆ ವಾಲಿ ಕದಾಪಿ ಬರೋದಕ್ಕೆ ಸಾಧ್ಯವಿಲ್ಲ, ಆದ್ಮೇಲೆ ಇವರು ಬೇರೆ ಯಾರೋ ಇಬ್ರು ಇರಬೇಕು ಅಲ್ಲ. ಆ ರೀತಿ ಹನುಮಂತ ಹೇಳ್ತಾನೆ ಬುದ್ಧಿಯನ್ನ ಸುಗ್ರೀವನಿಗೆ. ಆದ್ರೆ ಸುಗ್ರೀವ ಅದನ್ನ ಕೇಳೋದಿಲ್ಲ. ಸುಗ್ರೀವ ಏನ್ ಹೇಳ್ತಾನೆ ನೋಡಿ. ಪ್ರತ್ಯುತ್ತರದಲ್ಲಿ ಸುಗ್ರೀವನು ಹನುಮನಿಗೆ ಈ ರೀತಿ ಹೇಳಿದನು: ಕೃತ್ಯಗಳಲ್ಲಿ ಮತ್ತು ಅಕೃತ್ಯಗಳಲ್ಲಿ ವಾಲಿ ಬಹಳ ಮೇಧಾವಿ. ರಾಜನಾದಂಥವನು ತನ್ನ ಶತ್ರುಗಳ ಮೇಲೆ ಕಣ್ಣೊಂದನ್ನು ಯಾವಾಗಲೂ ಇಟ್ಟಿರಲೇಬೇಕು. ಹೀಗೆ ಸುಗ್ರೀವ ಹನುಮಂತನಿಗೆ ಹೇಳ್ತಾ ಇದ್ದಾನೆ. ಅಲ್ಲ, ನಮ್ಮ ಶತ್ರುಗಳ ಮೇಲೆ ಯಾವಾಗ್ಲೂ ಒಂದು ಕಣ್ಣನ್ನ ಇಟ್ಟಿರಲೇಬೇಕು. ಯಾಕೆಂದ್ರೆ ಯಾವಾಗ ನಾವು ಬಹಳ ಕಾಂಪ್ಲೆಸೆಂಟ್ ಆಗ್ಬಿಡ್ತೇವೆ, ಅಂದ್ರೆ ಯಾವುದೇ ಗಮನವನ್ನ ಹರಿಸೋದಿಲ್ಲ, ಆಗಲೇ ಶತ್ರುಗಳು ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಆದ್ರಿಂದ ಅವನು ಹೇಳ್ತಾ ಇರೋದು ಸತ್ಯನೇ, ಆದ್ರೆ ಇಲ್ಲಿ ಕೇವಲ ಭಯದಿಂದ ಹೇಳ್ತಾ ಇದ್ದಾನೆ ಹೊರತು ಅವನು ಶತ್ರುಗಳ ಮೇಲೆ ನಿಗಾ ಇಡಬೇಕು ಅಂತ ಅಷ್ಟು ಕಾಳಜಿಯಿಂದ ಹೇಳ್ತಾ ಇಲ್ಲ, ಆದ್ರೆ ಅವನು ಪ್ರಾಣ ಭಯದಿಂದ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದೀಗ ನೀನು ಅವರಿಬ್ಬರ ಹತ್ತಿರ ಮಾರು ವೇಷದಲ್ಲಿ ಹೋಗಿ ಅವರ ನಡವಳಿಕೆ, ರೂಪ ಮತ್ತು ಭಾಷಾ ಶೈಲಿಯಿಂದ ಅವರು ಇಲ್ಲಿಗೆ ಬಂದಿರುವ ಉದ್ದೇಶವನ್ನು ಅರಿತು ಬಾ ಎಂದು ಹನುಮನಿಗೆ ಅವನು ಹೇಳ್ತಾನೆ. ಹನುಮಂತನಿಗೆ ಸುಗ್ರೀವ ಹೇಳ್ತಾನೆ, ನೀನು ಮಾರು ವೇಷದಲ್ಲಿ ಹೋಗಿ ಅವರ ನಡವಳಿಕೆ ನೋಡಿ, ಬಹಳ ನಿರ್ದಿಷ್ಟವಾಗಿ ಅವರ ನಡವಳಿಕೆ, ರೂಪ ಮತ್ತು ಭಾಷಾ ಶೈಲಿಯನ್ನ ನೋಡಿ ಅವರಿಬ್ಬರು ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅರಿತು ಬಾ. ಬೇರೆ ಶಬ್ದಗಳಲ್ಲಿ ಹೇಳ್ಬೇಕಂದ್ರೆ ನೀನು ಹೋಗಿ ಡೈರೆಕ್ಟ್ ಆಗಿ ಸೀದಾ ಅವ್ರಿಗೆ ಕೇಳಬೇಡ ನೀನ್ ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಆದ್ರೆ ಅವ್ರು ಹೇಗೆ ನಡ್ಕೋತಾರೆ ನಿನ್ ಜೊತೆಗೆ, ಅವರ ದೈಹಿಕ ಲಕ್ಷಣಗಳನ್ನ ನೋಡಿ, ಮತ್ತೆ ಅವರ ಭಾಷಾ ಶೈಲಿಯನ್ನ, ಅಂದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಗಮನಿಸಿ, ಅದಾದ ಮೇಲೆ ನೀನು ಅವರಿಬ್ಬರು ಏನಕ್ಕೆ ಈ ಪ್ರದೇಶಕ್ಕೆ ಬಂದಿದ್ದಾರೆ, ನಿರ್ಜನವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬಂದಿದ್ದಾರೆ ಅನ್ನೋದನ್ನ ನೀನು ಅರಿತು ಬರಬೇಕು. ಹನುಮನು ಆಗ ಭಿಕ್ಷುಕನೊಬ್ಬನ ವೇಷವನ್ನು ಧರಿಸಿ ರಾಮ ಲಕ್ಷ್ಮಣರ ಹತ್ತಿರ ಬಂದನು. ಅಲ್ಲ, ಒಬ್ಬ ಭಿಕ್ಷುಕ ಅಂದ್ರೆ ಒಬ್ಬ ಬ್ರಾಹ್ಮಣ ಅಂತ ಬೇಕಾದ್ರೆ ನೀವು ಅನ್ಕೋಬಹುದು. ಒಬ್ಬ ಬ್ರಾಹ್ಮಣನ ವೇಷವನ್ನ ಧರಿಸಿ ಹನುಮಂತ ರಾಮ ಮತ್ತೆ ಲಕ್ಷ್ಮಣರ ಮುಂದೆ ಬರ್ತಾನೆ. ಅಲ್ಲ, ಸೊ ರಾಮ ಮತ್ತೆ ಲಕ್ಷ್ಮಣರನ್ನು ಸಮೀಪಿಸಿ ಅವರಿಬ್ಬರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ತನ್ನ ಮಧುರವಾದ ಕಂಠದಿಂದ, ಮಧುರವಾದ ವಚನಗಳಿಂದ ಹನುಮನು ರಾಮ ಲಕ್ಷ್ಮಣರ ಸೌಖ್ಯವನ್ನು ವಿಚಾರಿಸಿದನು.
ನೋಡಿ ಇಲ್ಲಿ ನಮ್ಮ ಇವಾಗ ವಿಷಯ ಶುರು ಆಗ್ತಾ ಇದೆ. ರಾಮ ಮತ್ತೆ ಹನುಮಂತನ ಪ್ರಥಮ ಭೇಟಿ ಎಲ್ಲಿ ಆಯ್ತು ಅಂದ್ರೆ ಋಷ್ಯಮುಖ ಪರ್ವತ, ಇವತ್ತಿನ ಹಂಪೆ ಪ್ರದೇಶದಲ್ಲಿ, ಇವತ್ತಿನ ಕರ್ನಾಟಕದ ಹಂಪೆಯಲ್ಲಿ ಅಲ್ಲ. ಸೊ ಹನುಮಂತ ಅವಾಗ ಒಂದು ಮಾರು ವೇಷವನ್ನ ಧರಿಸ್ತಾನೆ. ಅಂದ್ರೆ ಬ್ರಾಹ್ಮಣನೊಬ್ಬನ ವೇಷವನ್ನ ಧರಿಸಿ ಬರ್ತಾನೆ. ಆದ್ರೆ ರಾಮ ಮತ್ತೆ ಲಕ್ಷ್ಮಣರ ಹತ್ರ ಬರ್ತಾ ಇರಬೇಕಾದ್ರೆ ಹನುಮಂತನಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಪ್ರಾಯಶಃ ಇವರಿಬ್ಬರನ್ನ ನಾನು ಮೊದಲನೇ ಬಾರಿ ನೋಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಅವರ ಸೇವೆಯನ್ನ ಪ್ರಾಯಶಃ ಅನೇಕಾನೇಕ ಜನ್ಮಗಳಲ್ಲಿ ನಾನು ಮಾಡಿದ್ದೇನೆ ಅಂತ ಹನುಮಂತನಿಗೆ ಅನ್ಸುತ್ತೆ. ಯಾಕೆಂದ್ರೆ ಅದೇ ಸತ್ಯ, ಶಾಶ್ವತವಾಗಿಯೂ ಹನುಮಂತ, ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಸೀತೆಯ ಇವರು ಮೂರುಬರ ಸೇವಕ. ಅದರಿಂದ ಈ ಒಂದು ಲೀಲೆಯಲ್ಲಿ, ಈ ಒಂದು ರಾಮನ ಲೀಲೆಯಲ್ಲಿ ಮಾತ್ರ ಮೊದಲನೇ ಬಾರಿ ಹನುಮಂತ ರಾಮನನ್ನ ನೋಡ್ತಾ ಇದ್ದಾನೆ. ಆದರೆ ಶಾಶ್ವತ ಕಾಲಕ್ಕೆ ಹನುಮಂತ ರಾಮಚಂದ್ರನ ಸೇವಕ. ಆದ್ರಿಂದ ಅವಾಗ ಇಲ್ಲಿ ನೋಡಿ ವಾಲ್ಮೀಕಿ ಮುನಿಗಳು ಹೀಗೆ ಹೇಳ್ತಾರೆ, ತತಸ್ಸ ಹನುಮಾನ್ ವಾಚ ಶ್ಲಕ್ಷ್ಣಯ ಸುಮನೋಜ್ಞಯ ವಿನೀತವದ್ ಉಪಾಗಮ್ಯ ರಾಘವೋ ಪ್ರಣಿಪತ್ಯ ಚ ಆಬಭಾಷೆ ತದಾ ವೀರೌ ಯಥಾವತ್ ಪ್ರಶಂಸ ಚ. ನೋಡಿ, ಇದು ಹನುಮಂತನ ವಾಕ್ಚಾತುರ್ಯದ ಲಕ್ಷಣಗಳು. ತತಸ್ಸ ಹನುಮಾನ್, ಆವಾಗ ಹನುಮಂತ ಏನ್ ಮಾಡ್ದ? ವಾಚ ಶ್ಲಕ್ಷ್ಣಯ ಸುಮನೋಜ್ಞಯ. ವಾಚ ಅಂದ್ರೆ ತನ್ನ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಶ್ಲಕ್ಷ್ಣಯ ಬಹಳ ಮೃದುವಾಗಿತ್ತಂತೆ ಅವನ ಮಾತು. ಅವನ ಮಾತಿನಲ್ಲಿ ಯಾವುದೇ ಕಠೋರತೆ ಆಗ್ಲಿ, ಯಾವುದೇ ಕಠಿಣತೆ ಆಗ್ಲಿ ಇರಲಿಲ್ಲ. ಬಹಳ ಮೃದುವಾಗಿ, ಬಹಳ ಸಾಫ್ಟ್ ಆಗಿ ಅವನು ಮಾತಾಡ್ತಾ ಇದ್ದ. ಆದ್ರೆ ಸುಮನೋಜ್ಞೆಯ, ಎಲ್ಲರ ಮನಸ್ಸನ್ನ ತಕ್ಷಣಕ್ಕೆ ಆಕರ್ಷಿಸುವಂತೆ ಅವನ ಮಾತು ಇತ್ತು. ವಿನೀತವದ್ ಉಪಾಗಮ್ಯ, ಬಹಳ ವಿನೀತನಾಗಿ ಅಂದ್ರೆ ಬಹಳ ವಿನಮ್ರನಾಗಿ ಅವರಿಬ್ಬರ ಮುಂದೆ ಬಂದು ಮೊದಲು ಅವರಿಬ್ಬರಿಗೆ ತನ್ನ ಪ್ರಣಾಮಗಳನ್ನ ಸಲ್ಲಿಸಿ, ತನ್ನ ನಮಸ್ಕಾರಗಳನ್ನ ಹೇಳಿ, ದಂಡವತ್ ಪ್ರಣಾಮವನ್ನ ಮಾಡಿ, ರಾಘವವು ಅಂದ್ರೆ ರಘುವಂಶದಲ್ಲಿ ಬಂದಂತ ಇಬ್ಬರು ಅಂತ, ಅಂದ್ರೆ ರಾಮ ಮತ್ತೆ ಲಕ್ಷ್ಮಣರು. ಆವಭಾಷೆ ತದಾವೀರು, ಆವಾಗ ಹನುಮಂತ ಲಕ್ಷ್ಮಣ ಮತ್ತೆ ರಾಮಚಂದ್ರನಿಗೆ ಈ ರೀತಿ ಹೇಳಿದನು. ಹೇಗೆ ಅಂತ ಹೇಳಿದ್ರೆ, ಯಥಾವತ್ ಪ್ರಶಂಸಚ. ನೋಡಿ, ಹನುಮಂತ ಹೇಗೆ, ಅವನು ಒಂದು ಉದ್ದೇಶದಿಂದ ಬಂದಿದ್ದಾನೆ ಅಲ್ಲಿಗೆ. ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ, ತನ್ನ ಒಡೆಯನಾದಂತಹ ಸುಗ್ರೀವ ಅವನಿಗೆ ಹೇಳಿ ಕಳಿಸಿದ್ದಾನೆ, ಇವರಿಬ್ಬರು ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅರಿತು ಬಾ ಅಂತ ಹೇಳಿ ಕಳಿಸಿದ್ದಾನೆ. ಆದ್ರೆ ಹನುಮಂತ ಅಲ್ಲಿಗೆ ಬಂದಾದ ಮೇಲೆ ತಕ್ಷಣ ಆ ಪ್ರಶ್ನೆಯನ್ನ ಕೇಳಲಿಲ್ಲ, ಮೊದಲು ಅವರ ಪ್ರಶಂಸೆಯನ್ನ ಮಾಡ್ತಾನೆ. ಪ್ರಶಂಸಚ ಅಂದ್ರೆ ಮೊದಲು ರಾಮ ಮತ್ತೆ ಲಕ್ಷ್ಮಣರ ಸೌಂದರ್ಯವನ್ನ, ರಾಮ ಮತ್ತೆ ಲಕ್ಷ್ಮಣರ ದೈಹಿಕ ಲಕ್ಷಣಗಳನ್ನ ಹಾಡಿ ಹೊಗಳುತ್ತಾನೆ. ಅದನ್ನ ಇವಾಗ ನಾವು ಗಮನಿಸ್ತೇವೆ. ಎಷ್ಟು ಸುಂದರವಾದಂತಹ ಗುಣಗಾನವನ್ನ ಮಾಡ್ತಾನೆ ನೋಡಿ ಇಲ್ಲಿ ಹನುಮಂತ. ಅದು ಮಾಡೋದ್ರಿಂದ ಮತ್ತೊಂದು ವಿಷಯ ಕೂಡ ಅಲ್ಲಿ ಸಂಭವಿಸುತ್ತೆ, ಅದನ್ನ ನಾವು ಚರ್ಚೆ ಮಾಡ್ತೇವೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ತೇಜಸ್ಸಿನಿಂದ ಈ ಪಂಪಾ ನದಿಯ ಸೌಂದರ್ಯವು ಹೆಚ್ಚಾಗುತ್ತಿರುವುದು. ನೋಡಿ, ಪಂಪಾ ನದಿ ಮುಂಚೆನೆ ಸುಂದರ, ಬಹಳ ಸುಂದರ, ಅತಿ ಸುಂದರ. ಆದರೆ ನಿಮ್ಮ ತೇಜಸ್ಸಿನಿಂದ, ನಿಮ್ಮ ಶರೀರದಿಂದ ಹೊರಹೊಮ್ಮುತ್ತಿರುವಂತಹ ತೇಜಸ್ಸಿನಿಂದ ಈ ಪಂಪಾ ನದಿಯ ಸೌಂದರ್ಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸಿಂಹಗತಿಯಲ್ಲಿ ಓಡಾಡುತ್ತಿರುವ ನೀವು, ನಿಮ್ಮ ಬಳಿ ಇರುವ ಬಿಲ್ಲು ಕಾಮನ ಬಿಲ್ಲಿನ ಹಾಗೆ ಇರುವುದು. ನಿಮ್ಮ ಬಿಲ್ಲು ಹೇಗಿದೆ? ಕಾಮನ ಬಿಲ್ ಹಾಗೆ, ರೇನ್ಬೋ ತರಹ ಇದೆ. ಆನೆಯ ಸೊಂಡಿಲಿನ ತರಹದ ಭುಜಗಳನ್ನುಳ್ಳ ಮತ್ತು ವೃಷಭದಂತೆ ಶೌರ್ಯವನ್ನುಳ್ಳ ನೀವು ಮನುಷ್ಯರಲ್ಲೇ ಉತ್ತಮರಂತೆ ಕಾಣುತ್ತಿದ್ದೀರಿ. ನೋಡಿ, ಎಷ್ಟು ಸುಂದರವಾದಂತಹ ಮಾತುಗಳನ್ನ ಹನುಮಂತ ಆಡ್ತಾ ಇದ್ದಾನೆ ಅಲ್ಲ. ಹನುಮಂತ ಬಹಳ ಸುಂದರವಾದಂತಹ ಶಬ್ದಗಳಿಂದ ರಾಮ ಮತ್ತೆ ಲಕ್ಷ್ಮಣರನ್ನ ಹಾಡಿ ಹೊಗಳುತ್ತಾ ಇದ್ದಾನೆ. ಪ್ರಭಯ ಪರ್ವತೇಂದ್ರೋಯಂ ಯುವಯೋಹೋ ಅವಭಾಸಿತಃ ರಾಜ್ಯಾರ್ಹೌ ಅಮರಪ್ರಖ್ಯೌ ಕಥಂ ದೇಶಂ ಇಹಾಗತೌ. ನೀವಿಬ್ಬರು ಇಲ್ಲಿ ಹೇಗೆ ಬಂದಿದ್ದೀರಾ ಅನ್ನೋದನ್ನ ಕೇಳಬೇಕು ಹನುಮಂತ. ಆದ್ರೆ ಅದನ್ನ ಕೇಳೋದಕ್ಕಿಂತ ಮುಂಚೆ ಏನ್ ಹೇಳ್ತಾ ಇದ್ದಾನೆ ನೋಡಿ, ಪ್ರಭಯ ಪರ್ವತ ಇಂದ್ರ ಅಯಂ ಯುವಯೋಹೋ ಅವಭಾಸಿತಃ. ನಿಮ್ಮ ಪ್ರಭೆ ಏನಿದೆ, ನಿಮ್ಮ ಶರೀರದಿಂದ ಹೊರಹೊಮ್ಮುತ್ತಿರುವಂತಹ ಕಾಂತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಪರ್ವತದಿಂದ ಹೇಗೆ ಆ ರೀತಿಯಾದಂತಹ ಒಂದು ಕಾಂತಿ ಹೊರಗೆ ಬರ್ತದೆ. ಯುವಯೋಹೋ ಅವಭಾಸಿತಃ, ಹಾಗೆ ನನಗೆ ಅನ್ನಿಸ್ತಾ ಇದೆ. ರಾಜ್ಯಾರ್ಹೌ, ನೀವಿಬ್ಬರು ಖಂಡಿತವಾಗ್ಲೂ ನೀವು ರಾಜ್ಯದಲ್ಲಿ ರಾಜರಾಗಿ ನೀವು ಆಳಬೇಕು. ಮತ್ತೆ ಅಮರ ಪ್ರಖ್ಯವು, ಪ್ರಾಯಶಃ ನೀವು ದೇವತಾ ಲೋಕಗಳಲ್ಲಿ ಇರಬೇಕು, ದೇವತೆಗಳ ಲೋಕಗಳಲ್ಲಿ ಇರಬೇಕು ನೀವು. ಆದ್ರೆ ಈ ಪ್ರದೇಶಕ್ಕೆ ಕಥಂ ಇಹ ಆಗತವು, ಈ ಪ್ರದೇಶಕ್ಕೆ ನೀವಿಬ್ರು ಹೇಗೆ ಬಂದ್ರಿ? ಇಹ ಅಂದ್ರೆ ಈ ಪ್ರದೇಶದಲ್ಲಿ ನೀವು ಹೇಗೆ ತಾನೇ ಬಂದ್ರಿ ಅಂತ
ಹನುಮಂತ ಕೇಳ್ತಾ ಇದ್ದಾನೆ. ಅವಾಗ ರಾಮ ಮತ್ತೆ ಲಕ್ಷ್ಮಣರ ಸೌಂದರ್ಯವನ್ನ ಹೇಗೆ ವರ್ಣಿಸ್ತಾನೆ ಇವಾಗ ಹನುಮಂತ ಇವಾಗ ನೋಡ್ಬೋದು ನೀವು. ನೋಡಿ, ಇದು ರಾಮಾಯಣದ ಅತಿ ಸುಂದರವಾಗಿರ್ತಕ್ಕಂತಹ ಶ್ಲೋಕಗಳು ಅಂತ ಹೇಳ್ಬೋದು. ರಾಮಾಯಣದಲ್ಲಿ ಕೆಲವು ಸ್ಥಳಗಳಲ್ಲಿ ರಾಮ ಮತ್ತೆ ಲಕ್ಷ್ಮಣ ಇಬ್ಬರ ಸೌಂದರ್ಯವನ್ನ ಒಂದೇ ಜಾಗದಲ್ಲಿ ಹಾಡಿ ಹೋಗಲಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಅಲ್ಲ, ಅದರಲ್ಲಿ ಒಂದು ಸ್ಥಳ ಇಲ್ಲಿ. ಯಾರಿಂದ ಈ ಗುಣಗಾನವನ್ನ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಹನುಮನಿಂದ ಅಲ್ಲ. ಸೊ ಹನುಮಂತ ಮಾಡ್ತಾ ಇರತಕ್ಕಂತ ಈ ಗುಣಗಾನ ಏನಿದೆ ಬಹಳ ವಿಶೇಷ. ಯಾಕೆಂದ್ರೆ ರಾಮ ಮತ್ತೆ ಲಕ್ಷ್ಮಣನ ಸೌಂದರ್ಯವನ್ನ ಒಂದೇ ಜಾಗದಲ್ಲಿ ಮಾಡ್ತಾ ಇರೋದು ಬಹಳ ಬಹಳ ಕಡಿಮೆ, ಬಹಳ ವಿರಳ ರಾಮಾಯಣದಲ್ಲಿ. ಪದ್ಮಪತ್ರ ಈಕ್ಷಣವು ವೀರೌ ಜಟಾಮಂಡಲಧಾರಿಣೌ ಅನ್ಯೋನ್ಯ ಸದೃಶೌ ವೀರೌ ದೇವಲೋಕಾದಿವಾಗತೌ ಯದೃಚ್ಛಯೇವ ಸಂಪ್ರಾಪ್ತೌ ಚಂದ್ರ ಸೂರ್ಯೌ ವಸುಂಧರಾಂ ವಿಶಾಲ ವಕ್ಷಸೌ ವೀರೌ ಮಾನುಷೌ ದೇವರೂಪಿಣೌ. ಇದೆಲ್ಲ ಒಂದೊಂದು ಶಬ್ದ ಎಷ್ಟು ಸುಂದರವಾಗಿದೆ ನೋಡ್ಬೋದು. ಪದ್ಮಪತ್ರ ಈಕ್ಷಣವು, ಪದ್ಮಪತ್ರ ಅಂದ್ರೆ ಹೇಳಿದ್ರೆ ಕಮಲದ ಎಲೆಯ ತರಹ. ಕಮಲ ಅನ್ನೋದು ಬಹಳ ಸುಂದರ, ಕಮಲದ ಎಲೆ ಕೂಡ ಬಹಳ ಸುಂದರ. ಕಮಲದ ಹಾಗೆ ನಿಮ್ಮ ಕಣ್ಣುಗಳು ಇರುವುದು. ಜಟಾಮಂಡಲಧಾರಿಣವು, ಜಟೆಯನ್ನ ನೀವು ಹೊಂದಿದ್ದೀರಾ. ಜಟೆ ಅಂದ್ರೆ ಕೂದಲನ್ನ, ಯಾರು ಅರಣ್ಯದಲ್ಲಿ ಹಿಮಾಲಯದಲ್ಲಿ ವಾಸ ಮಾಡ್ತಾರೆ ಅಂಥವರು ಕೂದಲನ್ನ ಜಟೆಯಾಗಿ ಅವರು ಪರಿವರ್ತಿಸ್ಕೋತಾರೆ. ಸೊ ಜಟೆಯನ್ನ ನೀವು ಹೊಂದಿದ್ದೀರಾ. ಅನ್ಯೋನ್ಯ ಸದೃಶವು ವೀರವು, ನೀವಿಬ್ರು ಒಂದೇ ತರಹ ಕಾಣ್ತಾ ಇದ್ದೀರಾ. ಪ್ರಾಯಶಃ ನೀವಿಬ್ರು ಅಣ್ಣ ತಮ್ಮಂದ್ರು ಆಗಿರ್ಬೇಕು. ದೇವಲೋಕಾದಿವ ಆಗತವು, ನೀವೇನೋ ದೇವಲೋಕದಿಂದ ಇಲ್ಲಿಗೆ ಬಂದು ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಯದೃಚ್ಛಯ ಏವ ಸಂಪ್ರಾಪ್ತವು, ನಿಮ್ಮ ಇಷ್ಟದಿಂದ ಇಲ್ಲಿಗೆ ಬಂದಿರೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ಚಂದ್ರ ಸೂರ್ಯವು ವಸುಂಧರಾಂ, ಯಾವಾಗ ಚಂದ್ರ ಮತ್ತೆ ಸೂರ್ಯ ಅಲ್ಲ, ಚಂದ್ರ ಅಂದ್ರೆ ಚಂದ್ರ ಮತ್ತೆ ಸೂರ್ಯ ಇಬ್ರು ಒಟ್ಟಿಗೆ ಭೂಮಿಯ ಮೇಲೆ ಇಳಿದ್ರೆ ಹೇಗೆ ಅನಿಸುತ್ತೆ, ಎಷ್ಟು ಕಾಂತಿ ಈ ಜಗತ್ತಿನಲ್ಲಿ ಬರ್ತದೆ. ಆ ರೀತಿಯಲ್ಲಿ ನೀವಿಬ್ಬರು ಇಲ್ಲಿಗೆ ಬರೋದ್ರಿಂದ ನನಗೆ ಅನ್ನಿಸ್ತಾ ಇದೆ. ವಿಶಾಲ ವಕ್ಷಸೌ ವೀರವು, ನಿಮ್ಮ ಎದೆ ಬಹಳ ವಿಶಾಲವಾಗಿದೆ. ಮಾನುಷವು ದೇವರೂಪಿಣವು, ಮನುಷ್ಯನ ಶರೀರದಲ್ಲಿ ಇರ್ತಕ್ಕಂಥ ದೇವತೆಗಳು ನೀವು ಅಂತ ನನಗೆ ಅನ್ನಿಸ್ತಾ ಇದೆ. ಸಿಂಹಸ್ಕಂಧವು ಮಹೋತ್ಸಾಹವು, ನಿಮ್ಮಲ್ಲಿ ಬಹಳ ಉತ್ಸಾಹ ಅನ್ನೋದಿದೆ. ಮತ್ತೆ ನಿಮ್ಮ ಸ್ಕಂಧ ಅಂದ್ರೆ ಭುಜಗಳು ಸಿಂಹದಂತೆ ಇದೆ. ನಿಮ್ಮಲ್ಲಿ ಅತಿಯಾದಂತಹ ಉತ್ಸಾಹ ಇರೋದನ್ನ ನಾನು ನೋಡ್ತಾ ಇದ್ದೇನೆ. ಎಂತ ಉತ್ಸಾಹ ಅಂತ ಹೇಳಿದ್ರೆ, ಒಂದು ಗೋವೃಷವು ಅಂತ ಹೇಳಿದ್ರೆ ವೃಷಭ ಅಂದ್ರೆ ಎತ್ತಿಗೆ ಎಷ್ಟು ಉತ್ಸಾಹ ಇರ್ತದೆ ಯಾವಾಗ ಅಂತ ಹೇಳಿದ್ರೆ, ಎತ್ತು ಯಾವಾಗ ಇದು ಭಾರವನ್ನ ಎತ್ತಿನ ಗಾಡಿಯನ್ನ ಅದ್ರ ಮೇಲೆ ಹಾಕಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುತ್ತೆ, ಅವಾಗ ಎಷ್ಟು ಉತ್ಸಾಹ ಇರುತ್ತೆ ಅದಕ್ಕೆ. ಆ ರೀತಿಯಲ್ಲಿ ನಿಮ್ಮಲ್ಲಿ ಉತ್ಸಾಹ ಇರೋದನ್ನ ನಾನು ನೋಡ್ತಾ ಇದ್ದೇನೆ. ಸರ್ವಭೂಷಣ ಭೂಷಾರ್ಹಾ ಕಿಮರ್ಥಂ ನ ವಿಭೂಷಿತಾಹ, ಯಾವ ಭೂಷಣಕ್ಕೆ ನೀವು ಭೂಷಣದಂತೆ ಇದ್ದೀರಾ. ಭಾಗವತದಲ್ಲೂ ಈ ಶ್ಲೋಕ ಬರುತ್ತೆ. ಯಾವ ವಿಭೂಷಣಗಳನ್ನ ಅಥವಾ ಒಡವೆಗಳನ್ನ ಅಲಂಕಾರವನ್ನ ನಾವು ಭಗವಂತನ ಮೇಲೆ ಹಾಕ್ತೇವೆ, ಅದರಿಂದ ಭಗವಂತ ಇನ್ನೂ ಜಾಸ್ತಿ ಅವನ ಸೌಂದರ್ಯ ಹೆಚ್ಚಾಗೋದಿಲ್ಲ. ಆದ್ರೆ ಭಗವಂತನಿಂದ ಆ ಒಡವೆಗಳ ಸೌಂದರ್ಯ ಅನ್ನೋದು ಹೆಚ್ಚಾಗುತ್ತೆ. ಅದನ್ನೇ ಇಲ್ಲಿ ಹನುಮಂತ ಕೂಡ ಹೇಳ್ತಾ ಇದ್ದಾನೆ ನೋಡಿ. ಸರ್ವಭೂಷಣ ಭೂಷಾರ್ಹಾಹ, ಯಾವ್ಯಾವ ಭೂಷಣಗಳಿದೆ ಅಂದ್ರೆ ಒಡವೆಗಳಿದೆ, ಅಲಂಕಾರವಿದೆ, ಅದೆಲ್ಲದಕ್ಕೆ ಭೂಷಣದಂತೆ ನೀವಿದ್ದೀರಾ, ಅದೆಲ್ಲದಕ್ಕೆ ಒಂದು ಆಭರಣದಂತೆ ನೀವಿದ್ದೀರಾ. ಆದರೆ ಕಿಮರ್ಥಂ ನ ವಿಭೂಷಿತಾಹ, ಇಷ್ಟಿದ್ರೂ ಕೂಡ ನಿಮ್ ಮೇಲೆ ಒಂದೇ ಒಂದು ಒಡವೆಯಾಗ್ಲಿ ಒಂದೇ ಒಂದು ವಿಭೂಷಣವಾಗ್ಲಿ ಇಲ್ವಲ್ಲ. ಯಾವುದೇ ಅಲಂಕಾರ ನಿಮ್ಮ ಶರೀರದ ಮೇಲಿಲ್ಲ. ಯದ್ಯಪಿ ನೀವು ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೆ ರಾಜರಂತೆ ಇದ್ದೀರಾ, ಆದ್ರೂ ಯಾವುದು ಒಡವೆಗಳನ್ನ ನೀವು ಹಾಕೊಂಡಿಲ್ಲ. ಏನಕ್ಕೆ ಅಲ್ಲ. ಸೊ ಬಹಳ ಇಂಡೈರೆಕ್ಟ್ ಆಗಿ, ಬಹಳ ಪರೋಕ್ಷವಾಗಿ ಇಲ್ಲಿ ಹನುಮಂತ ಕೇಳ್ತಾ ಇದ್ದಾನೆ. ಅವನು ಯಾರು ಅಂತ ತಿಳ್ಕೋಬೇಕು, ಆದ್ರೆ ಎಷ್ಟು ಸುಂದರವಾಗಿ ಕೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡ್ಬೋದು. ಏವಂ ಮಾಂ ಪರಿಭಾಷಂತಂ ತಸ್ಮಾದ್ವೈ ನಾಭಿಭಾಷತಃ, ನಾನು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೇನೆ, ನೀವು ಯಾವ್ದು ಉತ್ತರನೇ ಕೊಡ್ತಾ ಇಲ್ಲ ಅಂತ ಹನುಮಂತ ರಾಮಚಂದ್ರನಿಗೆ. ಸುಗ್ರೀವೋ ನಾಮ ಧರ್ಮಾತ್ಮ ಕಷ್ಟಿದ್ವಾನರ ಯೂಥಪಃ, ಇಲ್ಲಿ ನೋಡಿ ವಿಷಯ ಬಂತು. ಸುಗ್ರೀವ ಹನುಮಂತರನ್ನ ಕಳಿಸಿದ್ದು ಕೇವಲ ಅವರಿಬ್ರು ಯಾರು ಅಂತ ತಿಳ್ಕೊಂಡ್ ಬಾ ಅಂತ ಹೇಳಿ ಮಾತ್ರ. ಯಾವತ್ತು ಸುಗ್ರೀವ ಹನುಮಂತನಿಗೆ ನಾನ್ ಯಾರು ಅಂತ ಅವ್ರಿಗೆ ಹೇಳಿ ಅದಾದ್ಮೇಲೆ ಅವ್ರು ಯಾರು ಅಂತ ತಿಳ್ಕೊ ಅಂತ ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ಬಿಡ್ತಾನೆ ಹನುಮಂತ ನೋಡಿ. ಸುಗ್ರೀವೋ ನಾಮ ಧರ್ಮಾತ್ಮ ಕಷ್ಟಿದ್ ವಾನರ ಯೂಥಪಃ, ಒಬ್ಬ ಸುಗ್ರೀವ ಅಂತ ಇದ್ದಾನೆ, ಅವನು ಎಲ್ಲಾ ಕೋತಿಗಳ ಅಥವಾ ವಾನರರ ನಾಯಕನಂತೆ ಇದ್ದಾನೆ. ವೀರೋ ವಿನಿಕೃತೋ ಭ್ರಾತ ಜಗತ್ ಭ್ರಮತಿ ದುಃಖಿತಃ, ಅವನ ಭ್ರಾತ ಅಂದ್ರೆ ಅವನ ಅಣ್ಣನಾದಂತಹ ವಾಲಿ ಅವನಿಗೆ ಬಹಳ ದುಃಖವನ್ನ ಕೊಡ್ತಾ ಇದ್ದಾನೆ. ಆದ್ರಿಂದ ಸಮಸ್ತವಾದ ಜಗತ್ತಿನಲ್ಲಿ ಸುಗ್ರೀವನಾದಂಥವನು ಅಲೆದು
ಕೊನೆಗೆ ಈ ಜಾಗದಲ್ಲಿ ಬಂದು ಅವನು ಇದ್ದಾನೆ ಎಂಬುದಾಗಿ ಹನುಮಂತ ಹೇಳೇ ಬಿಡ್ತಾನೆ. ಇದು ಏನಕ್ಕೆ ಹೇಳ್ತಾನೆ ಹನುಮಂತ ಅನ್ನೋದನ್ನ ನಾವು ಇವಾಗಲೇ ಇದೇ ಸ್ಲೈಡ್ ಅಲ್ಲಿ ನಾವು ಮುಂದಕ್ಕೆ ನೋಡ್ತೇವೆ. ಆದ್ರೆ ಇವಾಗ ನೋಡಿ ಹೇಗೆ ಹನುಮಂತ ಅಲ್ಲಿಗೆ ಬಂದಿದ್ದು ಯಾವ ಉದ್ದೇಶದಿಂದ, ಕೇವಲ ರಾಮ ಲಕ್ಷ್ಮಣರನ್ನ ವಿಚಾರಿಸಿ ಅವರು ಯಾವ ಕಾರಣದಿಂದ ಅಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ. ಆದ್ರೆ ಇಲ್ಲಿ ಅವನು ಎಲ್ಲವನ್ನ ಬಿಚ್ಚಿ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಅಷ್ಟು ಮಾತ್ರ ಅಲ್ಲ, ತಾನು ಯಾರು ಅನ್ನೋದನ್ನ ಕೂಡ ಹೇಳ್ಬಿಡ್ತಾನೆ. ನೋಡಿ ಈ ಶ್ಲೋಕದಲ್ಲಿ, ಪ್ರಾಪ್ತೋಹಂ ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ ರಾಜ್ಞಾ ವಾನರ ಮುಖ್ಯಾನಾಂ ಹನುಮಾನ್ ನಾಮ ವಾನರಃ. ಅವನು ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆ, ಆದ್ರೆ ನಾನು ಬ್ರಾಹ್ಮಣ ಅಲ್ಲ, ನಾನೊಬ್ಬ ವಾನರ ಅಂತ ಹೇಳೇ ಬಿಡ್ತಾನೆ. ಅಲ್ಲ, ಎಷ್ಟೊಂದ್ಸತಿ ಚಿಕ್ಕ ಮಕ್ಕಳನ್ನ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ತಂದೆ ತಾಯಂದ್ರಿಗೆ ಬಹಳ ಹುರುಪಿರುತ್ತೆ, ಬಹಳ ಉತ್ಸಾಹ ಇರುತ್ತೆ. ಒಂದೊಂದ್ಸತಿ ಆ ಚಿಕ್ಕ ಮಗುವಿಗೆ ಒಂದು ಹುಲಿಯ ವೇಷವನ್ನ ಹಾಕಿ ಸ್ಟೇಜ್ ಮೇಲೆ ಕಳಿಸ್ತಾರೆ. ಆ ಮಗು ಕೂಡ ಸ್ಟೇಜ್ ಮೇಲೆ ಹೋಗೋವರೆಗೆ ಬಹಳ ಬಹಳ ಕಾನ್ಫಿಡೆಂಟ್ ಆಗಿರುತ್ತೆ, ಬಹಳ ವಿಶ್ವಾಸ ಇರುತ್ತೆ ಅದಕ್ಕೆ, ನಾನು ಹೋಗಿ ಹುಲಿಯ ತರಹ ಗರ್ಜಿಸ್ತೀನಿ ಅಂತ. ಆದ್ರೆ ಸ್ಟೇಜ್ ಮೇಲೆ ಹೋದ ಕೂಡಲೇ ಇನ್ನು ಚಿಕ್ಕ ಮಗು, ಅದರಿಂದ ಅದಕ್ಕೆ ಬಹಳ ಭಯ ಬಂದ್ಬಿಡುತ್ತೆ. ಅಲ್ಲ, ಸೊ ಯಾವಾಗ ಸಿಂಹದಂತೆ ಅಥವಾ ಹುಲಿಯಂತೆ ಗರ್ಜಿಸ್ಬೇಕದು, ಆದ್ರೆ ಅದೇನ್ ಮಾಡತ್ತೆ, ಅದು ಅಂತ ಅಳೋಕ್ ಶುರು ಮಾಡ್ಬಿಡುತ್ತೆ. ಅಲ್ಲ, ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹನುಮಂತ ಎಷ್ಟೊಂದು ಮೇಕಪ್ ಎಲ್ಲ ಮಾಡ್ಕೊಂಡು ಬ್ರಾಹ್ಮಣನ ವೇಷವನ್ನ ಧರಿಸಿ ಬಂದಿದ್ದಾನೆ. ಆದ್ರೆ ಕೊನೆಗೆ ಮೇಕಪ್ ಎಲ್ಲ ಏನು ವ್ಯರ್ಥ ಆಗುವಂತೆ ಏನ್ ಹೇಳ್ಬಿಡ್ತಾನೆ, ನಾನು ಹನುಮಂತ ಎಂಬಂತಹ ಒಬ್ಬ ವಾನರ, ಒಂದು ಕೋತಿ ಅಂತ ರಾಮಚಂದ್ರನಿಗೆ ಹೇಳ್ಬಿಡ್ತಾನೆ. ಅದ್ ಹೇಗೆ ಇಲ್ಲಿಯವರೆಗೆ ಹನುಮಂತ ಅಷ್ಟು ವಾಕ್ ಚತುರನಾಗಿ ರಾಮ ಮತ್ತೆ ಲಕ್ಷ್ಮಣರ ಸೌಂದರ್ಯವನ್ನ ವರ್ಣಿಸಿದ್ದಾನೆ, ಆದ್ರೆ ಈ ಒಂದು ಸ್ಥಳದಲ್ಲಿ ಹೇಗೆ ತನ್ನ ಒಡೆಯನ ಬಗ್ಗೆ ಮಾತ್ರವಲ್ಲದೆ ತನ್ನ ಬಗ್ಗೆ ಕೂಡ ಸತ್ಯವನ್ನ ರಾಮಚಂದ್ರನಿಗೆ ಹೇಳ್ಬಿಡ್ತಾನೆ. ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಯಾವಾಗ ನಾವು ಪರಬ್ರಹ್ಮನ ಮುಂದೆ ಬರ್ತೇವೆ, ಅಲ್ಲ ಅಬ್ಸಲ್ಯೂಟ್ ಟ್ರೂತ್ ಅಂತ ಅದಕ್ಕೆ ರೂಪಾದ್ರು ಹೇಳಿದ್ದು. ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಏನು, ಪರಮ ಸತ್ಯ. ಪರಮ ಸತ್ಯದ ಮುಂದೆ ನಾವು ಬಂದು ನಾವು ಯಾವುದೇ ಆಟವನ್ನ ಆಡೋದಕ್ಕೆ ಆಗೋದಿಲ್ಲ. ಅಲ್ಲ, ಪರಮ ಸತ್ಯದ ಮುಂದೆ ಬಂದ್ರೆ ನಾವೇನನ್ನ ಹೇಳ್ತೇವೆ ಅವನ ಮುಂದೆ ಅಂತ ಹೇಳಿದ್ರೆ ನಾವು ಅಸಹಾಯಕರಾಗಿ ನಾವೇನನ್ನ ಹೇಳ್ಬಿಡ್ತೇವೆ, ಸತ್ಯಂ ಸತ್ಯಂ ಪುನಃ ಸತ್ಯಂ. ಹನುಮಂತ ಯದ್ಯಪಿ ಅವನು ಮಾರುವೇಷವನ್ನ ಧರಿಸಿ ಕೇವಲ ರಾಮ ಲಕ್ಷ್ಮಣರ ಬಗ್ಗೆ ವಿಚಾರಿಸಿ ವಾಪಸ್ ಹೋಗ್ಬೇಕಂತ ಬಂದ, ಆದ್ರೆ ರಾಮ ಲಕ್ಷ್ಮಣರ ಸೌಂದರ್ಯವನ್ನ ವಿವರಿಸಬೇಕಾದ್ರೆ ಅವನಿಗೆ ಎಷ್ಟು ಮೈ ಮರೆತು ಹೋಗ್ತದೆ ಅಂತ ಹೇಳಿದ್ರೆ, ಅವನು ಯಾರು, ಅವನ ಒಡೆಯ ಯಾರು ಎಲ್ಲವನ್ನ ಹೇಳ್ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ರಾಮಚಂದ್ರ ಪರಮ ಸತ್ಯ. ಆ ಪರಮ ಸತ್ಯದ ಮುಂದೆ ಸುಳ್ಳನ್ನಾಗಲಿ, ಆ ಪರಮ ಸತ್ಯದ ಮುಂದೆ ಸತ್ಯವನ್ನ ಬಚ್ಚಿಡೋದಕ್ಕೆ ಕೂಡ ಆಗೋದಿಲ್ಲ ಎಂಬುದಾಗಿ ವ್ಯಾಖ್ಯಾನಕಾರರು ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಲ್ಲ, ಸೊ ಅದನ್ನ ಅದ್ಭುತವಾಗಿ ಇಲ್ಲಿ ನಾವು ನೋಡ್ತೇವೆ. ಈ ರೀತಿ ಹೇಳಿದ ನಂತರ ಅದಾದ ಮೇಲೆ ನೋಡಿ ನಮ್ಮ ವಿಷಯ ಆಕ್ಚುಲಿ ಇವಾಗ ಇಲ್ಲಿ ಬರ್ತಾ ಇದೆ. ಇಲ್ಲಿವರೆಗೂ ಕೇವಲ ಒಂದು ಪೀಠಿಕೆ ಇತ್ತು ಅಷ್ಟೇ, ಆದ್ರೆ ಅಷ್ಟೊಂದು ಜಾಸ್ತಿ ಏನು ವಿಷಯ ಏನಿಲ್ಲ. ದಯವಿಟ್ಟು ಯಾರು ಭಯ ಪಡ್ಕೋಬೇಡಿ, ಇವಾಗ ನಾವು ಶುರು ಮಾಡ್ತಾ ಇದ್ದೇವೆ ಅಂತ. ಆದ್ರೆ ಇಲ್ಲಿ ನಾವು ನೋಡಿ ವಿಷಯವನ್ನ ಪ್ರವೇಶ ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಹನುಮಂತನ ಮಾತನ್ನ ಕೇಳಿ ನಾವು ಕೇವಲ ರಾಮಚಂದ್ರನ ಮಾತುಗಳನ್ನ ಕೇಳಿದ್ರೆ ಏನಕ್ಕೆ ರಾಮಚಂದ್ರ ಈ ರೀತಿಯಾದಂತಹ ಶ್ಲಾಘನೆಯನ್ನ ಹನುಮಂತನ ವಿಷಯದಲ್ಲಿ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಈ ಎಲ್ಲ ಪೀಠಿಕೆಯನ್ನ ಅದು ಅವಶ್ಯಕವಿತ್ತು. ಸೊ ಈ ರೀತಿಯಾದಂತಹ ಹನುಮದ್ ವಚನವನ್ನ ಕೇಳಿದ ರಾಮಚಂದ್ರ ಆ ವಚನದಿಂದ ಸಂಪೂರ್ಣವಾಗಿ ಬೆರಗಾಗಿ ಮತ್ತು ಅತ್ಯಂತ ಸಂತುಷ್ಟನಾಗಿ ಲಕ್ಷ್ಮಣನನ್ನು ಕುರಿತು ಹೀಗೆ ಮಾತನಾಡಲು ಆರಂಭಿಸಿದನು. ಬಹಳ ಸಂತೋಷವಾಗತ್ತೆ ರಾಮಚಂದ್ರನಿಗೆ. ಆ ಒಂದು ಹನುಮಂತನ ಕೊನೆಯ ಮಾತನ್ನ ಕೇಳುವವರೆಗೆ ರಾಮ ಆಗ್ಲಿ ಲಕ್ಷ್ಮಣ ಆಗ್ಲಿ ಒಂದೇ ಒಂದು ಶಬ್ದವನ್ನ ಕೂಡ ಆಡೋದಿಲ್ಲ. ಏಕೆಂದ್ರೆ ಹನುಮಂತನ ಬಾಯಿಯಿಂದ ಬರುತ್ತಿದ್ದಂತ ಶಬ್ದಗಳು ಎಷ್ಟು ಮೆಸ್ಮರೈಸಿಂಗ್ ಅಂದ್ರೆ ಎಷ್ಟು ಮೈ ಮರೆಸುವಂತೆ ಇತ್ತು ಅಂತ ಹೇಳಿದ್ರೆ, ರಾಮ ಲಕ್ಷ್ಮಣರಿಗೆ ಒಂದು ಶಬ್ದ ಕೂಡ ಆಚೆ ಬರೋದೇ ಇಲ್ವಂತೆ. ಆವಾಗ ಅವನು ಮಾತನಾಡಿ ಮುಗಿಸಿದ ನಂತರ, ಹನುಮಂತ ಮಾತನಾಡಿ ಮುಗಿಸಿದ ನಂತರ ರಾಮಚಂದ್ರ ಹೀಗೆ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡಿ, ಸಚಿವೋಯಂ ಕಪೀಂದ್ರಸ್ಯ ಸುಗ್ರೀವಸ್ಯ ಮಹಾತ್ಮನಃ ತಮೇವ ಕಾಂಕ್ಷಮಾಣಸ್ಯ ಮಮ ಅಂತಿಕಂ ಉಪಾಗತಃ. ನಾವಿಬ್ಬರು ಇಲ್ಲಿಗೆ ಏನಕ್ಕೆ ಬಂದದ್ದು, ನಾವಿಬ್ಬರು ಸುಗ್ರೀವನನ್ನ ಹುಡುಕಿಕೊಂಡು ತಾನೇ ಇಲ್ಲಿಗೆ ಬಂದದ್ದು. ಆದರೆ ಸುಗ್ರೀವನ ಸಚಿವನಾದಂತಹ ಹನುಮಂತನೇ ನಮ್ಗೆ ಸಿಕ್ಬಿಟ್ಟ. ಅದರಿಂದ ನಾವು ನಮ್ಮ ಪ್ರಯಾಣದ ಕೊನೆಗೆ ಬಂದಿರೋ ಹಾಗೆ ನಮ್ಗೆ ಅನಿಸ್ತಾ ಇದೆ. ಆದ್ರಿಂದ ನನಗೆ ಬಹಳ ಸಂತೋಷವಾಗಿದೆ. ತಮ್ ಅಭ್ಯಭಾಷ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ ವಾಕ್ಯಜ್ಞಂ ಮಧುರೈರ್ ವಾಕ್ಯೈಹಿ ಸ್ನೇಹಯುಕ್ತಂ ಅರಿಂದಮ. ಅರಿಂದಮ ಅಂದ್ರೆ ಅರಿ ಅಂದ್ರೆ ಶತ್ರುಗಳನ್ನ ವಿನಾಶ ಮಾಡುವಂತಹ ಲಕ್ಷ್ಮಣನೇ,
ಇವಾಗ ನೀನು ಅವನ ಜೊತೆಗೆ ಮಾತಾಡು. ಯಾರ ಜೊತೆಗೆ ಅಂತ ಹೇಳಿದ್ರೆ ವಾಕ್ಯಜ್ಞಂ. ಜ್ಞ ಅಂದ್ರೆ ಸಂಸ್ಕೃತದಲ್ಲಿ ತಿಳಿದುಕೊಂಡಿರುವನು ಅಂತ ಅರ್ಥ. ಯಾರು ತಿಳಿದುಕೊಂಡಿದ್ದಾರೆ, ತಿಳಿದುಕೊಂಡಿರುವವನು ಅವನಿಗೆ ಜ್ಞ. ಯಾವುದೋ ವಿಷಯದಲ್ಲಿರುವುದು. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದುಕೊಂಡಿರುವಂತಹವನು. ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯಜ್ಞ. ವಾಕ್ಯಜ್ಞ ಅಂದ್ರೆ ಏನು? ಯಾರು ಮಾತನ್ನ ಹೇಗೆ ಆಡಬೇಕು ಅನ್ನೋದನ್ನ ಸಂಪೂರ್ಣ ಕಲೆಯನ್ನ ತಿಳಿದುಕೊಂಡಿದ್ದಾರೆ ಅಂತ ಹನುಮಂತನಿಗೆ ಇವಾಗ ನೀನು ಮಾತಾಡು. ಎಂತ ಹನುಮಂತ ಅವನು? ಸುಗ್ರೀವ ಸಚಿವಂ ಕಪಿಂ. ಕಪಿಯಾದಂತಹ ಸುಗ್ರೀವ ಸಚಿವನಾದಂತಹ ಹನುಮಂತನಿಗೆ ಮತ್ತೆ ವಾಕ್ಯಜ್ಞಂ, ಮಾತನಾಡುವ ಕಲೆಯನ್ನ ಸಂಪೂರ್ಣವಾಗಿ ಬಲ್ಲುವಂಥವನಿಗೆ ನೀನು ಇವಾಗ ಮಾತನಾಡು. ಆದ್ರೆ ಅಷ್ಟು ಹೇಳಿ ರಾಮ ಅಲ್ಲಿ ನಿಲ್ಲಿಸ್ಬಿಡೋದಿಲ್ಲ, ಲಕ್ಷ್ಮಣ ಮಾತನಾಡೋಕೆ ಶುರು ಮಾಡೋದಿಲ್ಲ. ಅದಾದ ಮೇಲೆ ನೋಡಿ ಸುಮಾರು 10 ಶ್ಲೋಕಗಳಲ್ಲಿ ರಾಮಚಂದ್ರ ಇನ್ನಿಲ್ಲದಂತೆ 10 ಬಾಯಿ ಇರುವಂತೆ ಆ ಹನುಮಂತನ ಆ ವಾಕ್ ಚಾತುರ್ಯವನ್ನ ವರ್ಣಿಸ್ತಾನೆ. ನೋಡಿ, ಇದು ಮೊದಲನೇ ಶ್ಲೋಕ. ಇದರಿಂದ ನಾವು ಆ ಭಗವದ್ಗೀತೆಯ ಶ್ಲೋಕ ಏನಿತ್ತು ಮತ್ತೆ ರಾಮಾಯಣದ ಶ್ಲೋಕ ಏನಿದೆ ಅದಕ್ಕೆ ಸ್ವಲ್ಪ ಮ್ಯಾಚ್ ಮಾಡಿ ಈ ರಾಮಾಯಣದಲ್ಲಿ ಮತ್ತಷ್ಟು ಯಾವ ಯಾವ ಗುಣಗಳನ್ನ ರಾಮಚಂದ್ರ ವಿವರಿಸ್ತಾನೆ ಅದನ್ನ ಇವಾಗ ನಾವು ಚರ್ಚೆ ಮಾಡ್ತೇವೆ. ದಯವಿಟ್ಟು ಗಮನದಿಂದ ಇವಾಗ ಕೇಳಿ. ಸೊ ಒಂದು 3-4 ಶ್ಲೋಕಗಳನ್ನ ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೇನೆ. ಅದರ ಉಚ್ಚಾರಣೆಯನ್ನ ನಾನು ಮಾಡಿ ಮೊದಲು ತೋರಿಸ್ಬಿಡ್ತೇನೆ, ರಾಮಚಂದ್ರ ಎಷ್ಟು ಅದ್ಭುತವಾಗಿ ಆ ಹನುಮಂತನ ಗುಣಗಾನವನ್ನ ಮಾಡ್ತಾನೆ ಅಂತ. ಇದು ಮೊದಲನೇ ಶ್ಲೋಕ. ನಾನ್ ಋಗ್ವೇದ ವಿದೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿದ್ ಅಪಶಬ್ದಿತಂ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ ಪುರಸ್ಥಂ ಕಂಟಕಂ ವಾಕ್ಯಂ ವರ್ತತೆ ಮಧ್ಯಮೇ ಸ್ವರೇ ಸಂಸ್ಕಾರ ಕ್ರಮ ಸಂಪನ್ನ ಮದ್ರುತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ ಅಂತ ರಾಮಚಂದ್ರ ಹೇಳ್ತಾನೆ. ಇದು ಕೇವಲ ಒಂದು 3-4 ಶ್ಲೋಕಗಳು ಮಾತ್ರ ಹೇಳದೆ ಒಟ್ಟು 10 ಶ್ಲೋಕಗಳಿವೆ. ಆದ್ರೆ ಈ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ನೋಡಿ, ರಾಮಚಂದ್ರ ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ನ ಅನೃಗ್ ವೇದ ವಿನೀತಸ್ಯ ನ ಅಯುಜುರ್ವೇದಧಾರಿಣಃ ನ ಅಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಈ ರೀತಿಯಾದಂತಹ ಮಾತುಗಳು, ಯಾವ ಮಾತುಗಳನ್ನ ಹನುಮಂತ ಆಡಿದ್ದಾನೆ ಅಂಥ ಮಾತುಗಳನ್ನ ಯಾರು ಋಗ್ವೇದವನ್ನ ಓದಿ ಅದರ ಅರ್ಥವನ್ನ ಜೀರ್ಣಿಸಿಕೊಂಡಿಲ್ಲ ಅಂಥವನು ಆಡೋದಕ್ಕೆ ಸಾಧ್ಯವಾಗೋದಿಲ್ಲ, ಮೊದಲನೇದು. ಎರಡನೇದು, ಯಾರು ಯಜುರ್ವೇದವನ್ನ ಓದಿ ಅದರ ಅರ್ಥವನ್ನ ಜೀರ್ಣಿಸ್ಕೊಂಡಿರೋದಿಲ್ಲ ಅಂಥವನು ಆಡೋದಕ್ಕೆ ಸಾಧ್ಯವಿಲ್ಲ, ಎರಡನೇದು. ಮೂರನೇದು, ಯಾರು ಸಾಮವೇದವನ್ನ ಓದಿ ಅದರ ಅರ್ಥವನ್ನ ಕೂಡ ಜೀರ್ಣಿಸ್ಕೊಂಡಿರೋದಿಲ್ಲ ಅಂಥವನು ಕೂಡ ಆಡೋದಕ್ಕೆ ಸಾಧ್ಯವಿಲ್ಲ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಇವನ್ ಏನ್ ಹೇಳ್ತಾ ಇದ್ದಾನೆ? ಎಲ್ಲವೂ ಕೂಡ ಶಾಸ್ತ್ರಾಧಾರಿತವಾಗಿದೆ ಅಲ್ಲ. ಅದು ನಾವೇನ್ ಚರ್ಚೆ ಮಾಡಿದ್ವಿ ಅಲ್ಲಿ, ಸ್ವಾಧ್ಯಾಯ ಅಭ್ಯಸನಂ ಅಂತ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅದಕ್ಕೆ ಸರಿ ಹೊಂದುತ್ತೆ ಇಲ್ಲಿ. ಅದಕ್ಕೇನೆ ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ದೇನೆ, ನೀವು ಗಮನಿಸಬಹುದು. ಸ್ವಾಧ್ಯಾಯ ಅಭ್ಯಸನಂ ಎಂಬ ಗೀತಾವಾಕ್ಯಕ್ಕೆ ಇದು ಸರಿ ಹೊಂದುತ್ತದೆ ಅಲ್ಲ. ಶೀಲ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇದ್ರು, ಭಕ್ತರು ಅವರ ಶಿಷ್ಯರಿಗೆ ಹೇಳ್ತಾ ಇದ್ರು, ಇಸ್ಕಾನ್ ಸಂಸ್ಥೆಯ ಭಕ್ತರು ವಕೀಲರ ತರಹ ಇರಬೇಕು. ಏಕೆಂದ್ರೆ ವಕೀಲರು ನ್ಯಾಯಾಲಯದಲ್ಲಿ ವಾದ ವಿವಾದವನ್ನ ಮಾಡಬೇಕಾದ್ರೆ ಯಾವತ್ತೂ ಕೂಡ ನನಗನ್ಸುತ್ತೆ ಅದರಿಂದ ನೀವು ಆ ಕ್ರಿಮಿನಲ್ನ ಬಿಟ್ಬಿಡ್ಬೇಕು ಅಂತ ಯಾವತ್ತೂ ಹೇಳೋದಿಲ್ಲ ಅಲ್ಲ. ನನಗನ್ಸುತ್ತೆ ಅಂತ ಹೇಳಿದ್ರೆ ನೀನು ಹೋಗಿ ಏನ್ ಅನ್ಸುತ್ತೋ ಅದನ್ನ ನೀನ್ ಮನೆಯಲ್ಲೇ ಇಟ್ಕೊಳಪ್ಪ ಅಂತ ವಾಪಸ್ಸು ಕಳಿಸ್ಬಿಡ್ತಾರೆ ಅವ್ರನ್ನ. ಆದ್ರೆ ಅವ್ರು ಏನ್ ಹೇಳ್ತಾರೋ ಎಲ್ಲದಕ್ಕೂ ಒಂದು ಸೂಕ್ತವಾದಂತ ಪ್ರಮಾಣವನ್ನ ಕೊಡ್ತಾರೆ. ಇಂಡಿಯನ್ ಪೀನಲ್ ಕೋಡ್ ಇಂದ IPC ಸೆಕ್ಷನ್ 3.303 ಯಾವ್ದೋ ಒಂದು ಇರುತ್ತೆ, ಅದರಿಂದ ಕೊಡ್ತಾರೆ ಅವರು ಅಲ್ಲ. ನನಗೇನು ಗೊತ್ತಿಲ್ಲ IPC ಬಗ್ಗೆ ಎಲ್ಲ, ಆದ್ರೆ ಯಾವುದೋ ಒಂದು ಸೆಕ್ಷನ್ ಅನ್ನ ಹೇಳಿ ಅದನ್ನ ಕೋಟ್ ಮಾಡಿ ಪ್ರಮಾಣವನ್ನ ತೋರಿಸ್ತಾರೆ ಅವರು ಅಲ್ಲ. ಅದೇ ರೀತಿಯಲ್ಲಿ ಭಕ್ತರು ಕೂಡ ಶಾಸ್ತ್ರಾಧಾರಿತವಾಗಿ ಮಾತನಾಡಬೇಕು. ಯಾವಾಗ ಶಾಸ್ತ್ರಗಳ ಮೇಲೆ ಆಧಾರವನ್ನ ಹೊಂದಿ ಆದ ಮೇಲೆ ನಾವು ಮಾತಾಡ್ತೀವಿ, ಅದರಿಂದ ನಮ್ಮ ಶಬ್ದಗಳಿಗೆ ಅದು ತಾಕತ್ತು ಬರುತ್ತೆ, ಶಬ್ದಗಳು ಬಹಳ ಶಕ್ತಿಶಾಲಿ ಆಗತ್ತೆ. ಇಲ್ಲವಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಯಾರಿಗೂ ನಮ್ಮ ವಚನದಲ್ಲಿ ವಿಶ್ವಾಸ ಅನ್ನೋದು ಬರೋದಿಲ್ಲ ಅಲ್ಲ. ಸೊ ಶಾಸ್ತ್ರಾಧಾರಿತವಾಗಿರಬೇಕು. ಇದರ ವ್ಯಾಖ್ಯಾನದಲ್ಲಿ ನೋಡಿ ಗೋವಿಂದರಾಜರಂತ ಅವ್ರು ಏನ್ ಹೇಳ್ತಾರೆ ಅಂತ, ಈ ಮೊದಲನೇ ಗುಣವು ಒಬ್ಬ ಆಚಾರ್ಯನ ಗುಣಗಳನ್ನು ಸೂಚಿಸುತ್ತದೆ ಎಂದು ಗೋವಿಂದರಾಜರು. ರಾಮಾಯಣದ ಒಂದು ಗೂಢಾರ್ಥದ ಪ್ರಕಾರ, ಗೂಢಾರ್ಥ ಅಂದ್ರೆ ರಹಸ್ಯ, ಒಂದು ರಹಸ್ಯದ ಪ್ರಕಾರ ಈ ರಹಸ್ಯವನ್ನ ಶ್ರೀ ವೈಷ್ಣವ ಆಚಾರ್ಯರು ಹೇಳ್ತಾರೆ. ಹನುಮಂತ ಯಾವ ಒಂದು ಸ್ಥಾನವನ್ನ ಪ್ರತಿನಿಧಿಸ್ತಾನೆ ಅಥವಾ ಯಾವ ಸ್ಥಾನದ ಪ್ರತಿರೂಪ ಅಂತ ಹೇಳಿದ್ರೆ ಗುರುವಿನ ಪ್ರತಿರೂಪ ಹನುಮಂತ. ಅದು ಒಂದು ಬಹಳ ಸುಂದರವಾಗಿ ವಿವರಿಸ್ತಾರೆ. ಸೊ ಸೀತೆ ಏನು ಲಂಕೆಯಲ್ಲಿ ಇವಾಗ ಇದ್ದಾಳೆ, ಲಂಕೆಯಲ್ಲಿ ದಶಾನನಾದಂತಹ 10 ತಲೆಗಳನ್ನುಳ್ಳಂತಹ ರಾವಣನ ಹಿಡಿತದಲ್ಲಿ ಇದ್ದಾಳೆ. ರಾಮಚಂದ್ರ
ಭೂಮಿಯಲ್ಲಿ ಇದ್ದಾನೆ. ಮತ್ತೆ ರಾಮಚಂದ್ರ ತನ್ನ ಬಹಳ ಪ್ರಿಯ ಶಿಷ್ಯನಾದಂತಹ ಹನುಮಂತನನ್ನ ಸೀತೆಯನ್ನ ಹುಡುಕಿಕೊಂಡು ಬರುವುದಕ್ಕಾಗಿ ಕಳಿಸ್ತಾನೆ ಅಲ್ವಾ. ಇದು ರಾಮಾಯಣದ ಮೂಲವಾದಂತಹ ಕಥೆ. ಆದ್ರೆ ಇದನ್ನ ನಾವು ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ, ಒಬ್ಬ ಶ್ರೀ ವೈಷ್ಣವಾಚಾರ್ಯರು ವೇದಾಂತ ದೇಶಿಕರು ಅಂತ ಹೇಳ್ತಾರೆ ನೋಡಿ, ಇವಾಗ ಸೀತೆ ಲಂಕೆಯಲ್ಲಿ ಇದ್ದಾಳೆ. ಆ ಲಂಕೆ ಅನ್ನೋದೇನಿದೆ, ಆ ಲಂಕೆ ಅನ್ನೋದು ಈ ಶರೀರದ ಪ್ರತೀಕ ಅಂತ ಹೇಳ್ತಾರೆ, ಶರೀರದ ಪ್ರತಿರೂಪ. ಹೇಗೆ ಈ ಶರೀರದಲ್ಲಿ 10 ಇಂದ್ರಿಯಗಳು ಅಂತ ಇದೆ, 5 ಕರ್ಮೇಂದ್ರಿಯಗಳು ಮತ್ತೆ 5 ಜ್ಞಾನೇಂದ್ರಿಯಗಳು, ಮತ್ತೆ ಈ ಶರೀರದಲ್ಲಿ ಇರತಕ್ಕಂತ ಜೀವಾತ್ಮ ಆ 10 ಇಂದ್ರಿಯಗಳ ಹಿಡಿತದಲ್ಲಿ ಬಂದ್ಬಿಡ್ತಾನೆ ಅಲ್ವಾ. ನಮ್ಮ ಕಿವಿಗಳು ಏನ್ ಹೇಳುತ್ತೆ ಅದೇ ರೀತಿಯಲ್ಲಿ ಮಾಡ್ತೇವೆ, ಕಣ್ಣುಗಳು ಏನ್ ಹೇಗೆ ಹೇಳುತ್ತೆ ಅದೇ ರೀತಿಯಲ್ಲಿ ಮಾಡ್ತೇವೆ, ಕೈಗಳು ಎಲ್ಲಿ ಹೋಗುತ್ತೆ ಅದನ್ನ ನಾವು ಹಿಡಿದುಕೊಂಡು ಅದನ್ನ ನಮ್ಮ ಬಾಯಿಗೆ ಹಾಕೋತೇವೆ ಅಲ್ಲ, ಕಾಲುಗಳು ಹೇಗೆ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ನಾವು ಹೋಗ್ತೇವೆ ಅಲ್ಲ. ಸೊ ಸೀತೆ ಅನ್ನೋಳು ಜೀವಾತ್ಮದ ಪ್ರತೀಕ, ಮತ್ತೆ ಲಂಕೆ ಅನ್ನೋದು ಈ ಶರೀರದ ಪ್ರತೀಕ. ಹೇಗೆ ಶರೀರದಲ್ಲಿ 10 ಇಂದ್ರಿಯಗಳು ಅನ್ನೋದಿದೆ, ಅದೇ ರೀತಿಯಲ್ಲಿ ದಶಾನನನಾದಂತಹ ರಾವಣನು ಇದೀಗ ಆ 10 ಇಂದ್ರಿಯಗಳ ಪ್ರತೀಕ. ಸೊ ಸೀತೆ ಅನ್ನೋಳು ಈ ಭೌತಿಕ ಜಗತ್ತಿನಲ್ಲಿ ಯದ್ಯಪಿ ಸೀತೆ ಅನ್ನೋಳು ಯಾವ ಲಕ್ಷ್ಮೀ ಸ್ವರೂಪ, ಅವಳು ಯಾವತ್ತೂ ಕೂಡ ಜೀವಾತ್ಮ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಪಾಠವನ್ನ ಕಲಿಸೋದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇನೆ. ಸೊ ಸೀತೆ ಅನ್ನೋಳು ಭೌತಿಕ ಜಗತ್ತಿನಲ್ಲಿ ಲಂಕೆಯ ಎಂಬಂತಹ ಶರೀರದಲ್ಲಿ ಆ 10 ಇಂದ್ರಿಯಗಳ ಹಿಡಿತದಲ್ಲಿ ಇದ್ದಾಳೆ. ಅದೇ ರಾಮಚಂದ್ರ ಇವಾಗ ಎಲ್ಲಿದ್ದಾನೆ, ಭಾರತ ವರ್ಷದಲ್ಲಿ. ಸೊ ಭಾರತ ವರ್ಷವನ್ನ ವೈಕುಂಠಕ್ಕೆ ಹೋಲಿಸ್ತಾರೆ. ಸೊ ವೈಕುಂಠದಲ್ಲಿ ಇರ್ತಕ್ಕಂತಹ ರಾಮಚಂದ್ರ ಭೌತಿಕ ಜಗತ್ತಿನಲ್ಲಿ ಶರೀರದ ಹಿಡಿತದಲ್ಲಿ, ವಿಶೇಷವಾಗಿ ಇಂದ್ರಿಯಗಳ ಹಿಡಿತದಲ್ಲಿ ಇರ್ತಕ್ಕಂತಹ ಸೀತೆಯನ್ನ ಸಂರಕ್ಷಿಸುವುದಕ್ಕಾಗಿ ಏನ್ ಮಾಡ್ತಾನೆ, ಗುರುವನ್ನ ಕಳಿಸ್ತಾನೆ. ಸೊ ಅದನ್ನೇ ನಮ್ಮ ಶಾಸ್ತ್ರ ಕೂಡ ಹೇಳೋದು. ಭಗವಂತ ಯಾವಾಗ ಜೀವಾತ್ಮರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಲು ಅವನು ಪ್ರಯತ್ನ ಮಾಡ್ತಾನೆ, ಅವಾಗ ಏನ್ ಮಾಡ್ತಾನೆ, ಆ ಪ್ರಯತ್ನ ಹೇಗೆ ವ್ಯಕ್ತವಾಗತ್ತೆ ಅಂತ ಹೇಳಿದ್ರೆ ಗುರುವನ್ನ ಅವನು ನಮ್ಮ ಜೀವನದಲ್ಲಿ ಕಳಿಸ್ತಾನೆ ಅಲ್ಲ. ಸೊ ಹನುಮಂತ ಏನ್ ಮಾಡ್ತಾನೆ, ಆ ರಾಮಚಂದ್ರನ ಸಂದೇಶವನ್ನ ಆಧ್ಯಾತ್ಮಿಕ ಜಗತ್ತಾದಂತಹ ಭಾರತದಿಂದ ಭೌತಿಕ ಜಗತ್ತಾದಂತಹ ಲಂಕೆಯವರೆಗೆ ಬಂದು ಆ ಸಂದೇಶವನ್ನ ಜೀವಾತ್ಮಳಾದಂತಹ ಸೀತೆಗೆ ಅವನು ಕೊಡ್ತಾನೆ. ಇದು ಒಂದು ವಿಶೇಷವಾದಂತಹ ಗೂಢಾರ್ಥ ಅಲ್ಲ. ಸೊ ಹನುಮಂತ ಆಚಾರ್ಯನನ್ನ ಅಥವಾ ಗುರುವನ್ನ ಅವನು ಸೂಚಿಸ್ತಾನೆ. ಸೊ ಋಗ್ವೇದಕ್ಕೆ ಆದಿವೇದವೆಂದು ಹೇಳುತ್ತಾರೆ. ಈ ಋಗ್ವೇದ, ಯಜುರ್ವೇದ ಮತ್ತೆ ಸಾಮವೇದದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯವನ್ನ ಇಲ್ಲಿ ಹೇಳಿ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಸೊ ಋಗ್ವೇದ ಆದಿವೇದವೆಂದು ಹೇಳುತ್ತಾರೆ. ಇದರಲ್ಲಿ ಪ್ರತಿಯೊಂದು ಅಕ್ಷರವೂ ಹಲವಾರು ಚಲನಗಳನ್ನು ಹೊಂದಿರುವುದರಿಂದ ವಾಚಿಕನಿಗೆ ಅದರ ಮೇಲೆ ಸಂಪೂರ್ಣ ನಿಯಂತ್ರಣವಿರುವವರೆಗೂ ಜ್ಞಾನಾರ್ಜನೆ ಅಸಾಧ್ಯ. ಸೊ ಋಗ್ವೇದದ ಉಚ್ಚಾರಣೆಯನ್ನ ಮಾಡುವಂಥವರು ಬಹಳ ತರಬೇತಿಯನ್ನ ಪಡೆದಿರಬೇಕು. ಅದಾದ ಮೇಲೆ ಮಾತ್ರ ಋಗ್ವೇದದ ಉಚ್ಚಾರಣೆಯಾಗಿರಲಿ, ಅದರ ಅರ್ಥವನ್ನ ಅರ್ಥೈಸಿಕೊಳ್ಳುವುದಾಗಲಿ ಅದು ಸಾಧ್ಯವಾಗುತ್ತೆ. ಆದ್ದರಿಂದ ತರಬೇತಿ ಬಹಳ ಮುಖ್ಯ ಅಂತ ಹೇಳಿ ಇಲ್ಲಿ ನ ಋಗ್ವೇದ ನ ಅನೃಗ್ವೇದ ವಿನೀತಸ್ಯ ಅಂತ ಹೇಳಿದ್ರೆ ತರಬೇತಿಯನ್ನ ಹೊಂದಿರತಕ್ಕಂತಹ ಹನುಮಂತ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯಜುರ್ವೇದದಲ್ಲಿ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ವಾಕ್ಯಗಳು ಮತ್ತೆ ಅನುವಾಕ್ಯಗಳು ಪುನಃ ಪುನಃ ಬರುತ್ತವೆ, ಅದರ ಉಚ್ಚಾರಣೆಯು ಅಸಂಕೀರ್ಣವಾಗಿರಬೇಕು. ಅಸಂಕೀರ್ಣ ಅಂದ್ರೆ ಮಿಕ್ಸ್ ಆಗಬಾರ್ದು ಅಲ್ಲ. ಸೊ ಮಿಕ್ಸ್ ಆಗಬಾರ್ದು ಅಂತ ಹೇಳಿದ್ರೆ ಅಲ್ಲಿ ನೆನಪಿನ ಶಕ್ತಿ ಬಹಳ ಮುಖ್ಯವಾಗ್ತದೆ ಅಲ್ಲ. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಕೂಡ ಬಹಳ ಅಪರೂಪವಾಗಿ ನಾವು ನೋಡ್ಬೋದು, ಏಕವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಇರ್ತಾರೆ. ಯದ್ಯಪಿ ಎಷ್ಟೊಂದ್ ಜನ ಕೇವಲ ಹೆಸರನ್ನು ಮಾತ್ರ ಇಟ್ಕೋತಾರೆ, ಆ ಪರಿವಾರದಲ್ಲಿ ಬರ್ತೀವಿ ಅಂತ ಹೇಳ್ತಾರೆ, ಅವ್ರಿಗೆ ವೇದದ ಒಂದು ಅಕ್ಷರ ಕೂಡ ಗೊತ್ತಿರೋದಿಲ್ಲ. ಆದ್ರೆ ತಿಳಿದುಕೊಂಡಿರ್ತಕ್ಕಂಥವರು ವೇದಗಳನ್ನ ಸಂಪೂರ್ಣವಾಗಿ ಕಂಠಸ್ಥವೇ ಮಾಡ್ಕೊಂಡ್ ಬಿಡ್ತಾರೆ. ಸೊ ಯಜುರ್ವೇದದಲ್ಲಿ ಕಂಠಸ್ಥೀಕರಣ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಅಯಜುರ್ವೇದ ಧಾರಣಾ ಶಕ್ತಿ ಇದ್ದಂಥವನ್ ಮಾತ್ರ ಈ ರೀತಿಯಾಗಿ ಹನುಮಂತನ ತರಹ ಮಾತನಾಡಬಲ್ಲ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅದೇ ರೀತಿ ಮೂರನೇದಾಗಿ ಏನ್ ಹೇಳ್ತಾರೆ ನೋಡಿ, ಸಾಮವೇದದಲ್ಲಿ ಅನೇಕ ಗೂಢಾರ್ಥಗಳು, ರಹಸ್ಯಗಳು ಅಡಗಿದ್ದು ಅದನ್ನು ಉಚ್ಚರಿಸಬೇಕಾದರೆ ಶ್ರುತಿ ಮತ್ತು ಲಯ ಅತಿ ಮುಖ್ಯ. ಸೊ ಸಾಮವೇದವನ್ನ ಯಾರು ಉಚ್ಚಾರಣೆ ಮಾಡೋದಿಲ್ಲ, ಅದನ್ನ ಹಾಡ್ತಾರೆ. ಆದ್ದರಿಂದಲೇ ಗೀತೆಯಲ್ಲಿ ಕೃಷ್ಣ ವೇದಾನಾಂ ಸಾಮವೇದೋಸ್ಮಿ, 4 ವೇದಗಳಲ್ಲಿ ನಾನು ಸಾಮವೇದ ಅಂತ ಕೃಷ್ಣ ಹೇಳ್ತಾನೆ. ಏಕೆಂದ್ರೆ ಸಾಮವೇದವನ್ನ ಕೇಳೋದಕ್ಕೆ ಬಹಳ ಇಂಪಾಗಿರ್ತದೆ. ಒಂದೊಂದು ಆ ಸಾಮವೇದದ ಭಾಗವನ್ನ ಹಾಡೋದಕ್ಕೆ ಒಂದೊಂದು ನಿರ್ದಿಷ್ಟವಾದಂತಹ ಶ್ರುತಿ, ಒಂದೊಂದು ರಾಗ, ಒಂದೊಂದು ಲಯ ಅಂತ ಇರ್ತದೆ, ತಾಳ ಅಂತ ಇರ್ತದೆ, ಅದರಲ್ಲಿ ಮಾತ್ರ ಹಾಡಬೇಕು ಅಲ್ಲ. ಸೊ ಸಾಮವೇದ
ಅವಿದುಷ ನ ಅಸಾಮವೇದ ವಿದುಷಃ. ವಿದುಷಃ ಅಂದ್ರೆ ಏನು? ವಿದ್ವತ್ತನ್ನ ಯಾರು ಹೊಂದಿರ್ತಾನೆ ಅವನು ಮಾತ್ರ ಸಾಮವೇದವನ್ನ ಹೇಳಬಲ್ಲ. ಅಲ್ಲ, ಸೊ ಈ ರೀತಿಯಾಗಿ ಹನುಮಂತನಲ್ಲಿ ಮೂರು ಕೂಡ ಇದೆ. ಅವನಿಗೆ ತರಬೇತಿ ಸಿಕ್ಕಿದೆ, ಅವನಿಗೆ ಅವನಿಗೆ ಧಾರಣಾ ಶಕ್ತಿ ಅನ್ನೋದು ಬಹಳ ಚೆನ್ನಾಗಿದೆ, ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ, ಮತ್ತೆ ಅವನಲ್ಲಿ ಹಾಡುವ ಒಂದು ಸಾಮರ್ಥ್ಯ ಕೂಡ ಇದೆ ಎಂಬುದಾಗಿ ರಾಮಚಂದ್ರ ಹೇಳ್ತಾ ಇದ್ದಾನೆ. ಹೇಗೆ ಸಾಮವೇದವನ್ನ ಹಾಡಿ ಎಲ್ಲರಿಗೂ ತೋರಿಸ್ತಾರೆ, ಅದೇ ರೀತಿ ಈ ಹನುಮಂತನಾದಂಥವನು ಹಾಡಿ ಹಾಡಿ ಅವನು ನಮ್ಮ ಮುಂದೆ ಅವನ ವಚನವನ್ನ ಪ್ರಸ್ತುತಪಡಿಸ್ತಾ ಇದ್ದಾನೆ. ಇದು ಮೊದಲನೇ ಶ್ಲೋಕ. ಸೊ ಮೊದಲನೇ ಶ್ಲೋಕದಿಂದ ನಾವೇನ್ ಕಲಿತ್ವಿ? ನಮ್ಮ ವಾಕ್ಯಗಳು ಶಾಸ್ತ್ರಾಧಾರಿತವಾಗಿರಬೇಕು, ಅವಾಗ ಎಲ್ಲರಿಗೂ ಸ್ವಾಭಾವಿಕವಾಗಿ ಅದು ಇಷ್ಟವಾಗ್ತದೆ ಅಲ್ಲ. ಸೊ ಎರಡನೇ ಶ್ಲೋಕವನ್ನ ರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ ಹನುಮಂತನ ವಿಷಯದಲ್ಲಿ. ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಒಂದೇ ಒಂದು ಅಪಶಬ್ದವಾಗ್ಲಿ ಅವನ ವಾಕ್ಯಗಳಲ್ಲಿ ನಾನು ಹುಡುಕಿದ್ರು ನನಗೆ ಸಿಗ್ತಾ ಇಲ್ಲ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಹುಡುಕಿದ್ರೆ ನನಗೆ ಸಿಗ್ತಾನೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾನೆ, ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ. ಯಾವ ಸಂಸ್ಕೃತದ ವ್ಯಾಕರಣ ಅಂತ ಇದೆ ಅದನ್ನ ಸಂಪೂರ್ಣವಾಗಿ, ಕೃತ್ಸ್ನ ಅಂದ್ರೆ ಸಂಸ್ಕೃತದಲ್ಲಿ ಸಂಪೂರ್ಣವಾಗಿ ಅಂತ ಅರ್ಥ, ಅದನ್ನ ಬಹಳಷ್ಟು ಸಲ ಅವನು ಕೇಳಿದ್ದಾನೆ ಅಲ್ಲ. ಸೊ ಎಷ್ಟೊಂದು ದಕ್ಷಿಣ ಭಾರತದ ಕವಿಗಳು ರಾಮಚಂದ್ರನ ಮೇಲೆ ಕವಿತೆಗಳನ್ನ ಬರಿಬೇಕಾದ್ರೆ, ಅಷ್ಟು ಮಾತ್ರ ಅಲ್ಲ, ಅನೇಕ ಆಚಾರ್ಯರು ಕೂಡ ರಾಮಚಂದ್ರನ ಮೇಲೆ ಮತ್ತೆ ವಿಶೇಷವಾಗಿ ಹನುಮಂತನ ಮೇಲೆ ಕವಿತೆಗಳನ್ನ ಬರಿಬೇಕಾದ್ರೆ ಅವರು ಹನುಮಂತನನ್ನ ನವವ್ಯಾಕರಣ ಪಂಡಿತ ಅಂತ ಹೇಳ್ತಾರೆ. ನವವ್ಯಾಕರಣ ಪಂಡಿತ ಅಂದ್ರೆ 9 ತರಹದ ವ್ಯಾಕರಣಗಳನ್ನ ಅವನು ಬಲ್ಲವನಾಗಿದ್ದಾನೆ ಅಲ್ಲ. ಆಗಿನ ಕಾಲದಲ್ಲಿ 9 ತರಹದ ವ್ಯಾಕರಣಗಳು ಇತ್ತಂತೆ. ಆ 9 ವ್ಯಾಕರಣಗಳನ್ನ ಕಂಠಸ್ಥೀಕರಣ ಮಾಡಿಕೊಂಡು ಅದರ ಸಾರವನ್ನ ಅರಿತುಕೊಂಡಿದ್ದಂತಹ ಹನುಮಂತ. ಅದರಿಂದ ಅವನ ಬಾಯಿಯಿಂದ ಯಾವುದೇ ಅಪಶಬ್ದ ಬರೋದಕ್ಕೆ ಸಾಧ್ಯವೇ ಇಲ್ಲ. ಬಹು ವ್ಯಾಹರತಾನೇನ, ಆ ವ್ಯಾಕರಣವನ್ನ ಪದೇ ಪದೇ ಅವನು ಬೇರೆಯವರಿಗೆ ಹೇಳ್ಕೊಟ್ಟಿಯೂ ಇದ್ದಾನೆ ಅವನು ಅಲ್ಲ. ಸೊ ಒಂದೇ ಒಂದು ಅಪಶಬ್ದ ಕೂಡ ಅವನ ಬಾಯಿಂದ ಬರೋದನ್ನ ನಾನು ನೋಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈ ಒಂದು ಸಂಬಂಧದಲ್ಲಿ ಹೇಳ್ತಾರೆ ನೋಡಿ ನೋಡಿ ಮೊದಲನೇದು ಶ್ಲೋಕವನ್ನ ಹೇಳಬೇಕಾದ್ರೆ ರಾಮಚಂದ್ರ ವೈದಿಕ ಜ್ಞಾನ ಇದೆ ಇವನಲ್ಲಿ ಅಂತ ಹೇಳಿದ ಅಲ್ಲ. ವೈದಿಕ ಜ್ಞಾನ ಅಂದ್ರೆ ಏನು? 4 ವೇದಗಳ ಜ್ಞಾನ ಖಂಡಿತವಾಗ್ಲೂ ಹನುಮಂತನಲ್ಲಿದೆ ಅಂತ ಹೇಳ್ದ. ಆದ್ರೆ ಇವಾಗ ಏನ್ ಹೇಳ್ತಾ ಇದ್ದಾನೆ? ವ್ಯಾಕರಣದ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ವ್ಯಾಕರಣ ಏನಿದೆ ಅದಕ್ಕೆ ನಾವು ವೇದಾಂಗ ಅಂತ ಕರಿತೇವೆ. ಸಂಸ್ಕೃತದಲ್ಲಿ ಇರ್ತಕ್ಕಂಥ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ 6 ವೇದಾಂಗಗಳು ಬಹಳ ಮುಖ್ಯ ಆಗತ್ತೆ ಅಂತ ಹೇಳ್ತಾರೆ. ಯಾವ್ದು ವೇದಾಂಗ ಅಂತ ಹೇಳಿದ್ರೆ, ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಸಾಂ ಚ ಯಹ ಜ್ಯೋತಿಷಾಂ ಅಯನಂ ಚೈವ ವೇದಾಂಗಾನಿ ಷಡೇವತು. 6 ವೇದಾಂಗಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಶಿಕ್ಷಾಶಾಸ್ತ್ರ. ಶಿಕ್ಷಾಶಾಸ್ತ್ರ ಅಂದ್ರೆ ಹೇಗೆ ಉಚ್ಚಾರಣೆಯನ್ನ ಮಾಡುವಂತಹದ್ದು, ವೈದಿಕ ಉಚ್ಚಾರಣೆ ಆಗಿರಲಿ, ಭಗವದ್ಗೀತೆಯ ಉಚ್ಚಾರಣೆ ಆಗಿರಲಿ, ಅಥವಾ ಮಹಾಭಾರತದ ಉಚ್ಚಾರಣೆ ಆಗಿರಲಿ, ಭಾಗವತದ ಉಚ್ಚಾರಣೆ ಆಗಿರಲಿ, ಯಾವುದೇ ವೈದಿಕ ಶಾಸ್ತ್ರದ ಉಚ್ಚಾರಣೆ ಆಗಿರಲಿ ಹೇಗೆ ಮಾಡೋದು ಅನ್ನೋದು ಒಂದು ಶಾಸ್ತ್ರ, ಅದು ವೇದಾಂಗ. ಎರಡನೇದು ಕಲ್ಪ, ಮೂರನೇದು ವ್ಯಾಕರಣ. ನೋಡಿ ವ್ಯಾಕರಣ ಅನ್ನೋದು ವೇದಾಂಗ. ಎಷ್ಟೊಂದು ಜನ ವ್ಯಾಕರಣ ಇಲ್ದೇನೆ ನಾವು ಶಾಸ್ತ್ರಾಧ್ಯಯನವನ್ನ ಮಾಡ್ತೇವೆ ಅಂತ ಹೇಳ್ತಾರೆ, ಆದ್ರೆ ವ್ಯಾಕರಣ ಇಲ್ಲದೆ ಶಾಸ್ತ್ರಾಧ್ಯಯನ ಸಂಪೂರ್ಣವಾಗೋದಿಲ್ಲ. ನಿರುಕ್ತ ಅಂದ್ರೆ ಡಿಕ್ಷನರಿ, ವೈದಿಕ ಶಬ್ದಕೋಶ. ಅದಿಲ್ಲದೆ ವೈದಿಕ ವಾಂಗ್ಮಯದ ಅರ್ಥ ನಮ್ಗೆ ಗೊತ್ತಾಗೋದಿಲ್ಲ. ಛಂದಸ್ಸು ಅಂದ್ರೆ ಇದು ಮೀಟರ್. ಉದಾಹರಣೆಗೆ ಪ್ರತಿಯೊಂದು ಶ್ಲೋಕ ಕೂಡ ಒಂದೊಂದು ಛಂದಸ್ಸಿನಲ್ಲಿ ಇರ್ತದೆ. ಛಂದಸ್ಸಿನ ಜ್ಞಾನ ನಮ್ಗೆ ಇರಬೇಕು. 6ನೇದು ಜ್ಯೋತಿಷ ಅಂದ್ರೆ ಏನು? ಜ್ಯೋತಿಷ್ ಶಾಸ್ತ್ರ ಕೂಡ ಒಂದು ವೇದಾಂಗ. ಎಷ್ಟೊಂದು ಜನ ಜ್ಯೋತಿಷ್ ಶಾಸ್ತ್ರ ಎಲ್ಲರೂ ಬಹಳ ಬರೀ ಸುಳ್ಳು ಅಂತ ಎಷ್ಟೊಂದು ಜನ ವಾದಿಸ್ತಾರೆ. ಅದು ತಪ್ಪು. ಜ್ಯೋತಿಷ್ ಶಾಸ್ತ್ರ ಅನ್ನೋದು ವೈದಿಕ ಅಂಗ ಆಗಿರೋದ್ರಿಂದ ಅದು ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ಸೊ ಈ ಶ್ಲೋಕದಲ್ಲಿ ರಾಮಚಂದ್ರ ಏನ್ ಹೇಳ್ತಾ ಇದ್ದಾನೆ? ಕೇವಲ ವೈದಿಕ ಜ್ಞಾನ ಮಾತ್ರ ಅವನಲ್ಲಿ ಇಲ್ಲ, ವೇದಾಂಗಗಳ ಜ್ಞಾನ ಕೂಡ ಇವನಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಅಲ್ಲ. ಸೊ ನ ಮುಖೇ, ಒಂದೇ ನಿಮಿಷ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ರಾಮಚಂದ್ರ ಎರಡನೇ ಒಂದು ವಿಷಯದಿಂದ ನಾವೇನ್ ಕರಿಬಹುದು ಅಂತ ಹೇಳಿದ್ರೆ, 2ನೇ ಶ್ಲೋಕದಿಂದ ನಮ್ಮ ವಾಕ್ಯಗಳು ವ್ಯಾಕರಣಕ್ಕೆ ಬದ್ಧವಾಗಿರ್ಬೇಕು. ಯಾವುದೇ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಲ್ಲ, ಅದು ಕನ್ನಡ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವ ಭಾಷೆಯಲ್ಲಿ ಮಾತನಾಡಿದ್ರು ಕೂಡ ಆ ಭಾಷೆಯ ವ್ಯಾಕರಣ ಏನಿದೆ ಅದಕ್ಕೆ ಸರಿ ಹೊಂದುವ ಹಾಗೆ ಇರಬೇಕು. ಇಲ್ಲವಾದ್ರೆ ಅದು ಸರಿ ಹೋಗೋದಿಲ್ಲ. ಅದನ್ನ ಇಲ್ಲಿ ಹನುಮಂತನಿಂದ ನಾವು ಕಲ್ತ್ಕೊತಾ ಇದ್ದೇವೆ. 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡಿ, ಇದು ಬಹಳ ಮುಖ್ಯವಾದ ಶ್ಲೋಕ. ನ ಮುಖೇ ನೇತ್ರಯೋರ್ವಾಪಿ ಲಲಾಟೆ ಚ ಭ್ರುವೋಸ್ತಥಾ ಅನ್ಯೇಷ್ವಪಿ ಚ ಗಾತ್ರೇಷು
ದೋಷ ಸಂವಿದಿತ ಕ್ವಚಿತ್. ಯಾವುದೇ ದೋಷವನ್ನ ಅವನ ಮುಖಭಾವದಲ್ಲಾಗಲಿ, ಅವನ ಕಣ್ಣುಗಳಲ್ಲಾಗಲಿ, ಅವನ ಹಣೆಯಲ್ಲಾಗಲಿ, ಅವನ ಇದು ಆ ಇದು ಐಬ್ರೋಗೆ ಏನಂತಾರೆ, ಏನಂತಾರೆ, ಹುಬ್ಬುಗಳಲ್ಲಾಗಲಿ, ಅನ್ಯೇಷು ಚ ಗಾತ್ರೇಶು, ಯಾವುದೇ ಗಾತ್ರದಲ್ಲಿ ಅವನ ಮೈನ ಯಾವುದೇ ಒಂದು ಭಾಗದಲ್ಲಾಗಲು ಒಂದೇ ಒಂದು ದೋಷವನ್ನು ನಾನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಬಾಡಿಲಿ ಎಕ್ಸ್ಪ್ರೆಷನ್ ಬಗ್ಗೆ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅಲ್ಲ, ಮೊದಲನೇ ಎರಡು ವೈದಿಕ ಶಾಸ್ತ್ರಗಳ ಮೇಲೆ ಆಧಾರಿತವಾಗಿದೆ, ವ್ಯಾಕರಣಬದ್ಧವಾಗಿದೆ ಅಂತ ರಾಮಚಂದ್ರ ಹೇಳ್ದ. ಇಲ್ಲಿ ಅವನ ಶಾರೀರಿಕ ಭಾವನೆಗಳೇನಿದೆ, ಶಾರೀರಿಕ ಮುಖಭಾವವಾಗಿರ್ಲಿ, ಬೇರೆ ಅಭಿವ್ಯಕ್ತಿ ಏನಿದೆ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲ ನೋಡಿ, ಮುಖ, ಕಣ್ಣು, ಹಣೆ, ಹುಬ್ಬುಗಳಾಗಲಿ ಅಥವಾ ಯಾವುದೇ ದೈಹಿಕ ಭಾಗ ಆಗಿರ್ಲಿ, ಅದರಲ್ಲಿ ಯಾವುದೇ ದೋಷವನ್ನ ನಾನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಮುಖಭಾವವು ಮಾತಿಗೆ ಸರಿ ಹೊಂದುವಂತಿರಬೇಕು. ಅಲ್ಲ, ಎಷ್ಟೊಂದ್ಸತಿ ನಾವು ಮಾತನಾಡೋದು ಒಂದು, ಮುಖಭಾವ ಬೇರೆ ಬೇರೆ ಏನೋ ಆಗಿರುತ್ತದೆ. ಎಷ್ಟೊಂದು ಜನರಿಗೆ ಯಾವಾಗಲೂ ನಗುವಂತ ಒಂದು ಸ್ವಭಾವ ಇರುತ್ತದೆ, ಯಾವಾಗೂ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಇರ್ತದೆ, ಅಥವಾ ಜಾಸ್ತಿ ನಗುವಂತಹ ಸ್ವಭಾವನೇ ಇರ್ತದೆ ಎಷ್ಟೊಂದು ಜನರಿಗೆ. ಆವಾಗ ಯಾವಾಗ ಗಂಭೀರವಾಗಿರ್ಬೇಕು ಆವಾಗ್ಲೂ ಕೂಡ ಅವ್ರು ನಗ್ತಾರೆ. ಆವಾಗ ಇತರರಿಗೆ ಬಹಳ ಇದು ಇದು ಅಪರಾಧ ಅಂತ ಅನ್ಸುತ್ತೆ. ಅಲ್ಲ, ಸತ್ ಮನೆಗೆ ಹೋಗಿ ಯಾರಾದ್ರೂ ನಕ್ಕಿದ್ರೆ ಹೇಗನ್ಸುತ್ತೆ ಅವ್ರಿಗೆ, ಅಲ್ವಾ? ಅದೇ ರೀತಿಯಲ್ಲಿ. ಸೊ ಹೌದು, ಯಾವಾಗ್ಲೂ ಮುಗುಳ್ನಗೆ ಇದ್ರೆ ಒಳ್ಳೇದು, ಆದ್ರೆ ಹಾಗಿರ್ಬೇಕು ಕೂಡ. ಆದ್ರೆ ಎಲ್ಲಿ ಯಾವ ಮುಖಭಾವವನ್ನು ತೋರಿಸ್ಬೇಕು ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿರಬೇಕು. ಅಲ್ಲ, ತಪ್ಪು ಜಾಗದಲ್ಲಿ ತಪ್ಪು ಮುಖಭಾವವನ್ನು ತೋರಿಸಿದ್ರೆ ಅವಾಗ ನಾವು ಜನರಿಂದ ದೂರ ಹೋಗ್ತಾ ಹೋಗ್ತಾ ನಾವು ಹೋಗ್ತೇವೆ. ಅಲ್ಲ, ಸೊ ನಮ್ಮ ಮುಖಭಾವ ಹೇಗಿರಬೇಕು? ಆರೋಗ್ಯಕರ ಮತ್ತೆ ಸಂತೋಷಕರವಾಗಿರ್ಬೇಕು. ನಮ್ಮ ಮುಖದಲ್ಲಿ ಆರೋಗ್ಯಕರ ಮತ್ತೆ ಸಂತೋಷಕರ ಕಳೆ ಇರಬೇಕು. ಆ ರೀತಿಯಲ್ಲಿ ವ್ಯಾಖ್ಯಾನಕಾರರು ಅಲ್ಲಿ ಬರೀತಾರೆ. ಸೊ ಶಿಕ್ಷಾಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಇದು ನೋಡಿ, ಅದ್ಭುತವಾದಂತಹ ಶ್ಲೋಕ ಇದು. ಶಿಕ್ಷಾಶಾಸ್ತ್ರ ನಾನು ಹೇಳಿದ್ನಲ್ಲ, ಉಚ್ಚಾರಣೆ ಮಾಡುವಂತಹ ಶಾಸ್ತ್ರ ಅಂತ. ಅದರಲ್ಲಿ ಹೇಳಬೇಕಾದ್ರೆ ನಮ್ಮ ಮಾತು ಹೇಗಿರಬಾರ್ದು ಅನ್ನೋದಕ್ಕೆ ಈ 6 ಲಕ್ಷಣಗಳನ್ನು ಹೇಳ್ತಾರಂತೆ. ನಮ್ಮ ಮಾತು ಹೀಗೆ ಇರಬಾರ್ದು. ಹೇಗಿರಬಾರ್ದು? ಗೀತಿ ಶೀಘ್ರಿ ಶಿರಕ್ತಂಪಿ ತಥಾ ಲಿಖಿತ ಪಾಠಕ ಅನರ್ಥಜ್ಞೋಲ್ಪಕಂಠೀ ಚ ಷಡೇತೆ ಪಾಠಕಾಧಮಾಹ ಅಂತ ಹೇಳ್ತಾರೆ. ಸೊ ಈ 6 ಲಕ್ಷಣಗಳು ನಮ್ಮ ಮಾತಿನಲ್ಲಿ ಇರಬಾರದು. ಇದ್ರೆ ನಾವು ತೊಂದರೆಗೆ ನಾವು ಸಿಕ್ಕಾಕೋತೇವೆ. ಎಸ್ಪೆಷಲಿ ಪಬ್ಲಿಕ್ ಸ್ಪೀಕರ್ ಆದಂಥವನು, ಸಾರ್ವಜನಿಕವಾಗಿ ಯಾರು ಮಾತಾಡ್ತಾರೆ, ವಕ್ತಾರರು ಅಂತ ಯಾರು ಅನ್ನಿಸ್ಕೋತಾರೆ, ಅಂಥವ್ರು ಈ ರೀತಿಯಾದಂಥ 6 ಲಕ್ಷಣಗಳನ್ನ ಕದಾಪಿ ಹೊಂದಿರಬಾರದು. ಮೊದಲನೇದು ಹೇಳ್ತಾನೆ, ಗೀತಿ, ಹಾಡ್ಕೊಂಡು ಮಾತಾಡಬಾರದು. ಹಾಡಿ ಮಾತನಾಡಿ ಅಥವಾ ಮಾತನಾಡಿದ ಮೇಲೆ ಹಾಡಿ, ಹಾಡ್ಕೊಂಡು ಮಾತನಾಡಬೇಡಿ. ಹರಿಕಥೆಯ ತರ ನೀವು ಮಾತನಾಡಬೇಡಿ. ಹರಿಕಥೆ ಅನ್ನೋದು ಬಹಳ ಒಂದು ಅಪರೂಪವಾದಂತ ಕಲೆ, ಅದು ಬೇರೆ. ಆದ್ರೆ ಸುಮ್ನೆ ಮಾತನಾಡಬೇಕಾದ್ರೆ ಹಾಡ್ಕೊಂಡು ಮಾತನಾಡೋದು, ಅದನ್ನ ಮಾಡಬಾರ್ದು. ಎರಡನೇದು ಶೀಘ್ರಿ, ಬಹಳ ಶೀಘ್ರವಾಗಿ ಬಹಳ ಫಾಸ್ಟ್ ಆಗಿ ಮಾತಾಡ್ತಾರೆ ಬಹಳಷ್ಟು ಜನ. ಅಲ್ಲ, ಅವ್ರು ಏನ್ ಮಾತಾಡ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ. ಅಲ್ಲ, ಸೊ ಈ ಉದಾಹರಣೆ ನಾನು ಸಾಮಾನ್ಯವಾಗಿ ಕೊಡೋದಿಲ್ಲ, ಆದ್ರೆ ಇಲ್ಲಿ ಕೊಡೋದು ಬೇಡ, ಹಾಗಾದ್ರೆ ಬಿಡಿ. ಅದು ಯಾರು ಸಿನಿಮಾ ಆಕ್ಟರ್ ಬಗ್ಗೆ, ಸೊ ಅದೆಲ್ಲ ಹೇಳಿದ್ರೆ ಇಲ್ಲಿ ಸರಿ ಹೋಗೋದಿಲ್ಲ. ಆದ್ರೆ ಎಷ್ಟೋ ಜನ ನೋಡಿರ್ಬೋದು, ಅಲ್ಲಿ ಬಹಳ ಫಾಸ್ಟ್ ಆಗಿ ಮಾತಾಡ್ತಾರೆ. ಅವರಿಗೆ ಸ್ವಲ್ಪ ನಿಮ್ಮ ವೇಗವನ್ನ ಕಡಿಮೆ ಮಾಡ್ಕೊಂಡು ಮಾತಾಡಿ ಅಂದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ ಅನ್ನೋದು ಇತರರಿಗೆ ಅರ್ಥ ಆಗೋದಿಲ್ಲ. ಅಲ್ಲ, ಸೊ ಶೀಘ್ರಿ, ಅತಿ ವೇಗದಿಂದ ಮಾತನಾಡಬಾರ್ದು. ಶಿರಕ್ಕಂಪಿ, ಅನಾವಶ್ಯಕವಾಗಿ ತಲೆಯನ್ನ ಅಲ್ಲಾಡಿಸಬಾರ್ದು. ಹೀಗೆ ಮಾಡೋದಾಗ್ಲಿ ಸುಮ್ನೆ ಯಾವುದೇ ಅವಶ್ಯಕತೆ ಇಲ್ಲದೆ ತಲೆಯನ್ನ ಅಲ್ಲಾಡಿಸಬಾರ್ದು. ಅದನ್ನ ಕೂಡ ಎಷ್ಟೊಂದು ಜನ ಮಾಡ್ತಾರೆ. ತಥಾ ಲಿಖಿತ ಪಾಠಕ, ನೋಡಿ, ಸಾರ್ವಜನಿಕ ವಕ್ತಾರರಾದಂಥವರು ಹೆಚ್ಚಾಗಿ ಅವರು ಓದುವಂತೆ ಅವರು ಭಾಷಣ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ ರಾಮಚಂದ್ರ ಇಲ್ಲಿ. ಅಲ್ಲ, ಅವ್ರು ಏನನ್ನೋ ಸುಮ್ನೆ ಬರ್ಕೊಂಡು ಬರ್ಲೇಬಾರ್ದು, ಅಥವಾ ಬರ್ಕೊಂಡು ಬರ್ಲೇಬೇಕು ಅಂತ ಹೇಳಿದ್ರೆ ನಿಜವಾಗಿ ಬರೀ ಒಂದು 2-3 ವಿಷಯಗಳನ್ನ ಕೇವಲ ಒಂದು ಬರ್ಕೊಂಡು ಬಂದು ಅದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡಬೇಕು. ನೀವು ಮಾತನಾಡುವುದು ಓದುವಂತೆ ಇರಬಾರದು. ಅಲ್ಲ, ಎಷ್ಟೊಂದು ಜನ ಎಲ್ಲ ಪೂರ್ತಿ ಸ್ಪೀಚ್ ಅನ್ನ ಬರ್ಕೊಂಡು ಬಂದ್ಬಿಟ್ಟು ಅದಾದ್ಮೇಲೆ ಕೇವಲ ಸ್ಪೀಚ್ ಅನ್ನ ಓದ್ತಾರಷ್ಟೇ. ಅಲ್ಲ, ಈ ವಿಷಯದಲ್ಲಿ ನಾವು ನಮ್ಮ ಪ್ರಧಾನಮಂತ್ರಿಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ಅಲ್ಲ, ವಿಶೇಷವಾಗಿ 22ನೇ ತಾರೀಕು ಜನವರಿ, ಯಾವಾಗ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು, ಯಾವುದೇ ಒಂದೇ ಒಂದು ಚೀಟಿ ಇಲ್ಲ, ಏನೂ ಇಲ್ಲ, ಎಲ್ಲವೂ ಪ್ರಾಯಶಃ ಅವರ ಹೃದಯದಿಂದ ಬರ್ತಾ ಇತ್ತು ಅಂತ ಅನ್ನಿಸ್ತು. ನನಗೆ ಆ ರೀತಿ ಅಲ್ಲಿ ಯಾರನ್ನೂ ಸುಮ್ಮನೆ ಹೊಗಳೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವರ ಭಾಷಣ ಅತ್ಯದ್ಭುತವಾಗಿತ್ತು. ಅಲ್ಲ, ಯಾವುದೇ ಚೀಟಿ ಇಲ್ಲದೆ ಎಲ್ಲವನ್ನ ಅವರ ಸ್ಮೃತಿ ಶಕ್ತಿಯಿಂದಲೇ ಹೇಳಿದ್ರು. ಅಲ್ಲ,
ಸುಲಿಖಿತ ಪಾಠಕಃ, ಸುಮ್ನೆ ಅನಾವಶ್ಯಕವಾಗಿ ಎಲ್ಲವನ್ನ ಬರ್ಕೊಂಡು ಬಂದು ಓದುವಂತೆ ನಮ್ಮ ಭಾಷಣ ಇರಬಾರ್ದು. ಅನರ್ಥಜ್ಞ, ನಾವ್ ಏನ್ ಹೇಳ್ತಾ ಇದ್ದೀವಿ ಅದರ ಅರ್ಥವನ್ನ ನಾವು ತಿಳ್ಕೊಂಡು ಅದಾದ್ಮೇಲೆ ಹೇಳ್ಬೇಕು. ಏನೋ ಎಲ್ಲರನ್ನ ನಾವು ಸಂತೋಷ ಪಡಿಸ್ತೀನಿ ಅಂತ ಹೇಳಿ ಯಾವುದು ನಮಗೂ ಕೂಡ ಅರ್ಥ ಆಗಿರೋದಿಲ್ಲ ಅದನ್ನ ನಾವು ಹೇಳೋದಕ್ಕೆ ಹೋಗ್ಬಾರ್ದು. ಅನರ್ಥಜ್ಞ ಅಲ್ಪಕಂಠೀಚ, ಬಹಳ ಮೃದುವಾಗಿ ಮಾತಾಡ್ತೀನಿ ನಾನು, ಮೃದುವಾಗಿ ಮಾತಾಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ಮಾತನಾಡಬಾರ್ದು. ಎಷ್ಟೊಂದು ಜನರಿಗೆ ವಾಯ್ಸ್ ಅನ್ನ ರೇಸ್ ಮಾಡಕ್ಕೆ ಬಹಳ ಭಯ ಆಗ್ಬಿಡುತ್ತೆ. ಯಾಕೆಂದ್ರೆ ದಪ್ಪ ಕಂಠದಲ್ಲಿ ಮಾತನಾಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ, ಎಲ್ಲರೂ ಕೇಳಿಸ್ಕೊಂಡ್ಬಿಡ್ತಾರೆ, ಎಲ್ಲರಿಗೂ ಅರ್ಥ ಆಗತ್ತೆ ಕೂಡ. ಆಮೇಲೆ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಗೆ ಅಲ್ಲ. ಅದರಿಂದ ನಾನು ಬಹಳ ಮೆದುವಾಗಿ ಮಾತಾಡ್ಬಿಟ್ರೆ ಎಷ್ಟೊಂದು ಜನರಿಗೆ ಕೇಳಿಸೋದೇ ಇಲ್ಲ, ಅವ್ರಿಗೆ ಅರ್ಥ ಆಗದೆ ಹೋದ್ರೆ ನಮ್ಗೆ ಪ್ರಶ್ನೆಗಳು ಕೂಡ ಕೇಳೋದಿಲ್ಲ ಅವರು ಅಲ್ಲ. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆದ್ರೆ ಈ 6 ಲಕ್ಷಣಗಳನ್ನ ಒಬ್ಬ ಸಾರ್ವಜನಿಕ ವಕ್ತಾರ ಅಂತಿಸ್ಕೊಂಡವನು ಅವನು ಈ 6 ಲಕ್ಷಣಗಳನ್ನ ಹೊಂದಿರಬಾರದು ಅಂತ ರಾಮಚಂದ್ರ ಇಲ್ಲಿ ಹೇಳ್ತಾ ಇದ್ದಾನೆ ಅಲ್ಲ. ಇದ ವ್ಯಾಖ್ಯಾನದಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ನೋಡಿ ಮುಂದಿನ ಶ್ಲೋಕ, ಇನ್ನು 2 ಶ್ಲೋಕಗಳಿರೋದು, ಅದನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ. ದಯವಿಟ್ಟು ಕ್ಷಮಿಸಿ, 8:05 ಆಗಿದೆ. ಇವತ್ತು ವಿಶೇಷವಾದಂತ ಪ್ರವಚನ ಆಗಿರೋದ್ರಿಂದ ಸ್ವಲ್ಪ ತಡವಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ 2 ಶ್ಲೋಕಗಳಿರೋದು, ಹೇಳಿ ಮುಗಿಸ್ಬಿಡ್ತೇನೆ. ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತ ಮದ್ರುತಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೇ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ರಾಮಚಂದ್ರ. ಅವಿಸ್ತರಂ, ಹನುಮಂತ ಏನ್ ಮಾತನಾಡ್ತಾ ಇದ್ದಾನೆ ಅತಿ ವಿಸ್ತಾರವಾಗಿಯೂ ಇಲ್ಲ. ಅತಿ ವಿಸ್ತಾರ ಅಂದ್ರೆ ಏನು? ಎಷ್ಟೊಂದ್ಸತಿ ರಾಜಕಾರಣಿಗಳು ಮಾತನಾಡ್ತೀನಿ ಅಂತ ಶುರು ಮಾಡ್ತಾರೆ, ಅರ್ಧ ಗಂಟೆ ಅವ್ರಿಗೆ ಸಮಯ ಕೊಟ್ಟಿರ್ತಾರೆ, 1.5 ಗಂಟೆ ಆದ್ರೂ ಅವರು ಮುಗಿಸೋದಿಲ್ಲ, ಅತಿ ವಿಸ್ತಾರವಾಗಿ ಮಾತಾಡ್ತಾರೆ ಅವರು. ಹಾಗಿಲ್ಲ ಹನುಮಂತನ ವಾಕ್ಯ, ಎಷ್ಟು ಸಮಯ ಇದೆ ಆ ಸಮಯದಲ್ಲಿ ಹೇಳಿ ಮುಗಿಸ್ಬಿಟ್ಟ ಅವನು. ಅದಾದ್ಮೇಲೆ ಅಸಂದಿಗ್ಧಂ, ಸಂದಿಗ್ಧತೆ ಅಂದ್ರೆ ಸಂಶಯ ಪೂರ್ವಕ ಅಂತ ಅರ್ಥ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅದರ ಬಗ್ಗೆ ನನಗೇನೆ ಖಚಿತ ಇಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಆ ರೀತಿ ಹನುಮಂತನ ವಾಕ್ಯ ಇಲ್ಲ, ಬಹಳ ವಿಶ್ವಾಸ ಪೂರ್ವಕವಾಗಿ ಅವನು ಮಾತನಾಡ್ತಾ ಇದ್ದಾನೆ. ಅವಿಲಂಬಿತಂ, ಅವನು ಬಹಳ ಸ್ಲೋ ಆಗು ಮಾತಾಡ್ತಾ ಇಲ್ಲ, ಬಹಳ ಫಾಸ್ಟ್ ಆಗು ಮಾತಾಡ್ತಾ ಇಲ್ಲ, ಒಂದು ಮೀಡಿಯಂ ಗತಿಯಲ್ಲಿ ಅವನು ಮಾತನಾಡ್ತಾ ಇದ್ದಾನೆ. ಅವಿಲಂಬಿತ ಮದ್ರುತಂ, ದ್ರುತ ಅಂದ್ರೆ ಫಾಸ್ಟ್, ವಿಲಂಬಿತ ಅಂದ್ರೆ ಏನು? ಸ್ಲೋ. ಸೊ ಬಹಳ ಸ್ಲೋ ಆಗು ಮಾತಾಡ್ತಾ ಇಲ್ಲ. ನಾನು ಇವಾಗ ನಿಮ್ಮೆಲ್ಲರಿಗೆ ಹೇಳ್ತೀನಿ ಅನ್ನೋದ್ರಷ್ಟಕ್ಕೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ಅಲ್ವಾ. ಅಥವಾ ಬಹಳ ಫಾಸ್ಟ್ ಆಗಿ ಮಾತಾಡಿದ್ರೆ ಅದ್ರುತಂ, ದ್ರುತಂ ಅಂದ್ರೆ ಬಹಳ ಫಾಸ್ಟ್ ಆಗಿ ಮಾತನಾಡಿದ್ರೆ ಯಾರಿಗೂ ಏನು ಅರ್ಥನೇ ಆಗೋದಿಲ್ಲ. ಆದ್ರೆ ಮೀಡಿಯಂ ಪೇಸ್ ನಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಉರಸ್ಥಂ ಕಂಠಕಂ ವಾಕ್ಯಂ, ಅವನ ವಾಕ್ಯಗಳು ಎದೆಯಿಂದ ಬರ್ತಾ ಇದೆ, ಆಚೆ ಬರ್ತಾ ಇದೆ, ಅದರಿಂದ ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಬಹಳ ಸುಲಲಿತವಾಗಿ ಕೇಳಿಸುವ ಹಾಗೆ ಮತ್ತೆ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅವನು ಮಾತನಾಡ್ತಾ ಇದ್ದಾನೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದಾನೆ ವರ್ತತೆ ಮಧ್ಯಮೇಶ್ವರೇ, ಅವನು ಕಿರಿಚ್ಕೋತಾನೂ ಇಲ್ಲ, ಯಾರಿಗೂ ಕೇಳಿಸದೇ ಇರೋ ಹಾಗೆ ಅಲ್ಪಕಟ್ಟದಲ್ಲಿ ಅವನು ಹೇಳ್ತಾನೂ ಇಲ್ಲ. ಮಧ್ಯಮೇಶ್ವರೇ ಅಲ್ಲ, ಮಧ್ಯಮೇಶ್ವರೇ. ಸಂಗೀತವನ್ನ ಯಾರು ಅಭ್ಯಾಸ ಮಾಡಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. 3 ಆಕ್ಟೇವ್ಸ್ ಅಂತ ಇದೆ ಅಲ್ಲ. ಸೊ ಮಧ್ಯಮದಲ್ಲಿ ನಾವು ಮಾತನಾಡಬೇಕು. ಕೆಳಗೆ ಮಾತನಾಡಿದ್ರು ಯಾರಿಗೂ ಅರ್ಥ ಆಗೋದಿಲ್ಲ, ಅಂದ್ರೆ ಯಾರಿಗೂ ಕೇಳಿಸೋದು ಇಲ್ಲ. ಜೋರಾಗಿ ಬಹಳ ಮೇಲೆ ಮಾತನಾಡಿದ್ರೆ ಯಾರಿಗೂ ಕೇಳಿಸ್ಕೊಳ್ಳೋಕೆ ಇಷ್ಟನೇ ಬರೋದಿಲ್ಲ, ಯಾಕೆಂದ್ರೆ ಇವನು ಬರೀ ಕಿರಿಸ್ತಾ ಇದ್ದಾನೆ ಅಂತ ಎಲ್ಲರಿಗೂ ಅನ್ಸುತ್ತೆ. ಎಷ್ಟೊಂದ್ ಜನ ಹಾಗೆ ಮಾತನಾಡಿದ್ರೆ ಕಿರಿಚೋ ಹಾಗೆ ನಮ್ಗೆ ಅನ್ಸುತ್ತೆ, ಆ ರೀತಿ ಇರಬಾರ್ದು ಅಲ್ಲ. ಸೊ ಇದು 3ನೇ ಶ್ಲೋಕ. ಇದಾದ್ಮೇಲೆ 4ನೇ ಕೊನೆಯ ಶ್ಲೋಕ ನೋಡಿ. ಸಂಸ್ಕಾರ ಕ್ರಮ ಸಂಪನ್ನ ಮದ್ರುತ ಅವಿಲಂಬಿತ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯಹಾರಿಣಿ. ನೋಡಿ ಇದು ಕೂಡ ಬಹಳ ಸುಂದರವಾದ ಶ್ಲೋಕ. ಸಂಸ್ಕೃತವಾಗಿದೆ ಇವನ ಮಾತು, ಅದಕ್ಕೇನೆ ಸಂಸ್ಕೃತ ಎಂಬಂತ ಭಾಷೆಗೆ ಸಂಸ್ಕೃತ ಅಂತ ಹೆಸರು. ಸಂಸ್ಕೃತ ಅಂದ್ರೆ ಏನು? ಸಂಸ್ಕಾರಗಳ ಒಂದು ನೆಲೆಮಡಿ ಅಂತ ಹೇಳ್ಬೋದು ನಾವು. ಸಂಸ್ಕಾರಗಳ ನೆಲೆ ಅಂದ್ರೆ ಏನು? ಸಂಸ್ಕಾರಗಳೆಲ್ಲವೂ ಸಂಸ್ಕೃತದಲ್ಲೇ ಆಧಾರವನ್ನ ಅಥವಾ ಮನೆಯನ್ನ ಮಾಡಿಕೊಂಡಿದೆ ಅಲ್ಲ. ಸಂಸ್ಕಾರವನ್ನುಳ್ಳಂತಹ ಭಾಷೆ ಸಂಸ್ಕೃತ ಭಾಷೆ ಅಲ್ಲ. ಸಂಸ್ಕಾರ, ಸಂಸ್ಕೃತ ಮತ್ತೆ ಸಂಸ್ಕೃತಿ, ಈ 3 ಅವಿಭಾಜ್ಯವಾದಂತಹ ಶಬ್ದಗಳು. ಈ 3ಅನ್ನ ನಾವು ವಿಭಾಗ ಮಾಡೋಕ್ಕಾಗೋದಿಲ್ಲ, ಒಂದಕ್ಕೆ ಮತ್ತೊಂದು ಸಂಬಂಧದಲ್ಲಿದೆ ಅಲ್ಲ. ಸೊ ಸಂಸ್ಕೃತ ಅಂದ್ರೆ ಏನು? ಸಮ್ಯಕ್ ಕೃತಃ ಇತಿ ಸಂಸ್ಕೃತಂ, ಸಮ್ಯಕ್ ಕೃತಂ ಇತಿ ಸಂಸ್ಕೃತಂ. ಮೋಸ್ಟ್ ಪರ್ಫೆಕ್ಟ್ಲಿ ಕಂಪೋಸ್ಡ್ ಅಂತ ಯಾವ್ದಾದ್ರು ಭಾಷೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇವಲ ಅದು ಸಂಸ್ಕೃತ. ಸೊ ಸಂಸ್ಕಾರ ಕ್ರಮ ಸಂಪನ್ನ, ಅವನ ಮಾತಿನಿಂದ ಅವನಲ್ಲಿ ಇರುವಂತಹ ಸಂಸ್ಕಾರಗಳು ನನಗೆ ಗೊತ್ತಾಗ್ತಾ ಇದೆ, ಪರಿಷ್ಕೃತವಾಗಿದೆ ಅವನ ಮಾತು ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ ಲಕ್ಷ್ಮಣನಿಗೆ. ಅದ್ರುತ ಅವಿಲಂಬಿತ, ಆಗ್ಲೇ ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ವಾಚಂ ಕಲ್ಯಾಣಿ,
ಕಲ್ಯಾಣೀಂ ವಾಚಂ ಉಚ್ಚಾರಯತಿ, ಎಲ್ಲರಿಗೂ ಶುಭವನ್ನ ತರುವಂತಹ ಮಾತುಗಳನ್ನ ಆಡ್ತಾ ಇದ್ದಾನೆ. ಆಗ್ಲೇ ನಾವು ನೋಡಿದ್ವಿ ರಾಮಚಂದ್ರ ಮತ್ತೆ ಲಕ್ಷ್ಮಣರ ಸೌಂದರ್ಯವನ್ನ ಎಷ್ಟು ಸುಂದರವಾಗಿ ಹನುಮಂತ ವಿವರಿಸ್ದ ಅಂತ. ಅದರಿಂದ ಎಲ್ಲರಿಗೂ ಶುಭ ತರುವಂತಹ ಮಾತುಗಳನ್ನ, ಶುಭಕರವಾದಂತಹ ಮಾತುಗಳನ್ನ ಆಡ್ತಾ ಇದ್ದಾನೆ. ಮತ್ತೆ ಅವನ ಮಾತು ಹೇಗಿದೆ ಅಂತ ಹೇಳಿದ್ರೆ ಹೃದಯ ಹಾರಿಣಿ, ಹರತಿ ಅಂತ ಹೇಳಿದ್ರೆ ಸೆಳೆದುಕೊಳ್ಳುವುದು ಅಂತ, ಫೋರ್ಸ್ಫುಲಿ ಡ್ರ್ಯಾಗಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಆ ರೀತಿ. ಅಂದ್ರಿಂದ ಮೋಹಗೊಳಿಸುವಂತಿದೆ ಅವನ ಮಾತು. ಅವನ ಮಾತನ್ನ ಕೇಳ್ತಾ ಇದ್ರೆ ಇದನ್ನೇ ಕೇಳ್ತಾ ಕೇಳ್ತಾ ಇರೋಣ ಅಂತ ಅನಿಸ್ತಾ ಇದೆ. ಅಲ್ಲ, ನಮ್ಮ ಜೀವನದಲ್ಲೂ ನಮ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಅನುಭವ ಇದ್ದೇ ಇರ್ತದೆ. ಒಂದಷ್ಟು ಜನ ಮಾತನಾಡ್ತಾ ಇರಬೇಕಾದ್ರೆ ಅವರು ಎಷ್ಟು ಮಾತನಾಡಿದ್ರು ನಾವು ಇನ್ನೂ ಹೆಚ್ಚು ಕೇಳ್ಬೇಕಂತ ನಮ್ಗೆ ಅನ್ಸುತ್ತೆ. ಮತ್ತೆ ಕೆಲವರು ಮಾತನಾಡಕ್ಕೆ ಶುರು ಮಾಡಿದ್ರೆ ಇಲ್ಲಿಂದ ನಾವು ಎಸ್ಕೇಪ್ ಆಗಿ ಬೇರೆ ಎಲ್ಲರೂ ಹೊರಟೋಗೋಣ ಅಂತ ಅನ್ಸುತ್ತೆ. ಅಲ್ಲ, ಏನಕ್ಕೆ ಈ ರೀತಿ ಅಂತ ಹೇಳಿದ್ರೆ, ಯಾರು ಆ ರೀತಿ ಮೊದಲನೇ ವರ್ಗದಲ್ಲಿ ಬರ್ತಾರೆ ಅಂಥವರು ಈ ರೀತಿಯಾದಂತಹ ನಿಯಮಗಳನ್ನ ತಮ್ಮ ವಾಚಿಕ ಅಂದ್ರೆ ಅವರ ಮಾತುಗಳಲ್ಲಿ ಅವರು ಪಾಲಿಸ್ತಾರೆ. ಅಲ್ಲ, ಮಾತನ್ನ ತಪಸ್ಸಿನ ಹಾಗೆ ನಾವು ಸ್ವೀಕರಿಸಬೇಕು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಯಾವುದನ್ನ ಆಡಬಾರದು, ಯಾವ ಮಾತನ್ನ ಆಡಬಾರದು. ಎಷ್ಟೇ ಯಾರು ಬಂದು ನನಗೆ 1,000,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನ ನಾವು ಆಡೋದಿಲ್ಲ, ಆ ಮಾತನ್ನ ಆಡೋದಿಲ್ಲ. ಆದ್ರೆ ಎಲ್ಲಿ ಯಾವ ಮಾತನ್ನ ಆಡಲೇಬೇಕು ಅದನ್ನ ಮತ್ತೊಬ್ರು ಬಂದು ನಿನಗೆ ನಾನು 1,000,000 ರೂಪಾಯಿನ ಕೊಡ್ತೀನಿ, ನೀನು ಅದನ್ನ ಮಾತಾಡಬೇಡ ಅಂತ ಹೇಳಿದ್ರು ಕೂಡ ಅದನ್ನ ನಾನು ಒಪ್ಪೋದಿಲ್ಲ, ಅದನ್ನ ಮಾತಾಡೇ ಆಡ್ತೀನಿ ಅನ್ನುವಂತಹ ನಿಲುವು ಯಾರು ಅದನ್ನ ಪಾಲಿಸ್ತಾರೆ ಅಂಥವರ ಮಾತನ್ನ ಕೇಳೋದಕ್ಕೆ ಅಮೃತದ ತರಹ ಇರ್ತದೆ ಅಲ್ಲ. ಸೊ ಹೀಗೆ ವಕ್ತಾರರಲ್ಲಿ ದೋಷಗಳನ್ನು ಹೇಳಿಯಾದ ಮೇಲೆ ಇದೀಗ ವಕ್ತಾರರ ಸದ್ಗುಣಗಳನ್ನು ಶ್ರೀರಾಮ ಹೇಳುತ್ತಿದ್ದಾನೆ. ಸೊ ಈ ಒಂದು ಕೊನೆಯ ಶ್ಲೋಕ ಇದು. ಈ ಮುಂಚಿನ ರಾಮಾಯಣದ ಶ್ಲೋಕದ ಮೇಲೆ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ಬರುತ್ತದೆ. ಇಲ್ಲಿ ಆ 6 ದುರ್ಗುಣಗಳನ್ನ ನಾವೇನ್ ಚರ್ಚೆ ಮಾಡಿದ್ವಿ, ಒಬ್ಬ ವಕ್ತಾರನಲ್ಲಿ, ವಿಶೇಷವಾಗಿ ಸಾರ್ವಜನಿಕ ವಕ್ತಾರನಲ್ಲಿ ಇರಬಾರದಂತಹ ಗುಣಗಳನ್ನ ನಾವು ಏನು ಚರ್ಚೆ ಮಾಡಿದ್ವಿ, ಇಲ್ಲಿ ಇರಬೇಕಾದಂತಹ ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಒಂದು ಶ್ಲೋಕ. ಮಾಧುರ್ಯಂ ಅಕ್ಷರ ವ್ಯಕ್ತಿ ಪದಚ್ಛೇದಸ್ತಥಾತ್ವರ ಧೈರ್ಯಂ ಲಯ ಸಮತ್ವಂಚ ಷಡೇತೆ ಪಾಠಕ ಗುಣಾಹ. ಗುಣಾಹ ಅಂದ್ರೆ ಯಾರಲ್ಲಿ ಯಾವ ವಾಚಿಕನಲ್ಲಿ, ವಾಚಿಕ ಅಂದ್ರೆ ಯಾರು ಅದ್ಭುತವಾದಂತಹ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿರ್ತಾನೆ ಅಂಥವನಲ್ಲಿ ಯಾವ ಗುಣಗಳು ಲಕ್ಷಣಗಳು ಇರ್ತದೆ ಅಂತ ಹೇಳಿದ್ರೆ, ಮೊದಲನೇದು ಮಾಧುರ್ಯಂ, ಬಹಳ ಮಧುರವಾಗಿ ಅವನ ವಾಕ್ಯಗಳು ಇರ್ತದೆ. ಅದನ್ನ ಕೇಳೋದಕ್ಕೆ ಬಹಳ ಇಂಪಾಗಿ ಇರ್ತದೆ. ಇಂಪಾಗಿ ಅಂದ್ರೆ ಕೇವಲ ಅವನಿಗೆ ಸಂಗೀತ ಬರುತ್ತೆ ಅದರಿಂದ ಹಾಡ್ಕೊಂಡು ಹೇಳ್ತಾನೆ ಅದರಿಂದ ಅದು ಬಹಳ ಇಂಪಾಗಿರುತ್ತೆ ಅಂತ ಅಲ್ಲ ಅಲ್ಲಿ ಅರ್ಥ. ಇಂಪಾಗಿರುತ್ತೆ ಅಂತ ಹೇಳಿದ್ರೆ ಏನು, ಯಾವ ಸಮಯದಲ್ಲಿ ಎಷ್ಟು ವಾಯ್ಸ್ ನಲ್ಲಿ ಮಾತನಾಡಬೇಕು, ವಾಯ್ಸ್ ಮಾಡ್ಯುಲೇಷನ್ ಅಂತ ಏನ್ ಹೇಳ್ತಾರೆ ಅವನಿಗೆ ಗೊತ್ತಿರ್ತದೆ ಅಲ್ಲ. ಯಾವ ಸಮಯದಲ್ಲಿ ಕಡಿಮೆ ಕಂಠದಲ್ಲಿ ಮಾತನಾಡಬೇಕು, ಯಾವ ಸಮಯದಲ್ಲಿ ಹೆಚ್ಚಿನ ಕಂಠದಲ್ಲಿ ಮಾತನಾಡಬೇಕು, ಯಾವ ಸಮಯದಲ್ಲಿ ಈ ರೀತಿಯಾದಂತಹ ವೇರಿಯೇಷನ್ ನ ಮಾಡಬೇಕು, ವ್ಯತ್ಯಾಸಗಳನ್ನು ತರ್ಕೊಂಡು ಬರಬೇಕು, ಅದೆಲ್ಲ ಕೂಡ ಇವನಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ. ಮಾಧುರ್ಯಂ ಅಕ್ಷರ ವ್ಯಕ್ತಿ ಅಂದ್ರೆ ಏನು, ಸ್ಪಷ್ಟವಾಗಿ ಉಚ್ಚರಿಸಿದಂತಹ ಅಕ್ಷರಗಳು. ಸ್ಪಷ್ಟತೆ ಅನ್ನೋದು ಬಹಳ ಮುಖ್ಯ ಮಾತಿನಲ್ಲಿ ಅಲ್ವಾ. ಆದ್ದರಿಂದಲೇ ಸಂಸ್ಕೃತವನ್ನ ಯಾರು ಉಚ್ಚರಿಸ್ತಾರೆ, ಸಂಸ್ಕೃತದ ಶ್ಲೋಕಗಳನ್ನ ಉಚ್ಚರಿಸ್ತಾರೆ ಅಂಥವ್ರಿಗೆ ಸ್ಪಷ್ಟತೆ ಅನ್ನೋದು, ಅವರ ಯಾವುದೇ ಭಾಷೆನ ಮಾತನಾಡ್ಬೇಕಾದ್ರೆ ಅವ್ರಿಗೆ ಆ ಸ್ಪಷ್ಟತೆ ಅನ್ನೋದು ಬಹಳ ಸ್ವಾಭಾವಿಕವಾಗಿ ಬಂದ್ಬಿಡ್ತದೆ. ಆದ್ದರಿಂದ ನಾವು ಕೂಡ ನಮ್ಮ ಬಿಡುವಿನ ಸಮಯದಲ್ಲಿ ಸಂಸ್ಕೃತದ ಶ್ಲೋಕಗಳನ್ನ ಉಚ್ಚರಿಸುವುದಕ್ಕೆ ನಾವು ಆದಷ್ಟು ಪ್ರಯತ್ನವನ್ನ ಪಡಬೇಕು. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಇತರ ಭಾಷೆಗಳನ್ನ ಮಾತನಾಡಬೇಕಾದ್ರೆ ಅದು ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವುದೇ ಹಿಂದಿ ಆಗಿರ್ಬೋದು, ಯಾವುದೇ ಭಾಷೆಯನ್ನ ಮಾತನಾಡಬೇಕಾದ್ರೆ ಸ್ಪಷ್ಟತೆ ಅನ್ನೋದು ಬಹಳ ಸುಲಭವಾಗಿ ಬಂದ್ಬಿಡ್ತದೆ. ಯಾಕೆಂದ್ರೆ ಸಂಸ್ಕೃತದಲ್ಲಿ ನಿಮ್ಮ ಬಾಯಿಯ ಯಾವ ಯಾವ ವ್ಯತ್ಯಾಸಗಳು, ವೇರಿಯೇಷನ್ಸ್ ಅನ್ನೋದಿದೆ ಅದು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಇರೋದು, ಬೇರೆ ಯಾವುದೇ ಭಾಷೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸೊ ಮೂರನೇದು ಪದಚ್ಛೇದ. ಪದಚ್ಛೇದ ಅಂದ್ರೆ ಏನು, ಅವನು ಏನ್ ಹೇಳ್ತಾ ಇದ್ದಾನೆ ಅದನ್ನ ದೀರ್ಘ ಸಮಾಸದ ರೂಪದಲ್ಲಿ ಯಾರಿಗೂ ಅರ್ಥ ಆಗದೇ ಇರೋ ತರಹ ಹೇಳ್ತಾ ಇಲ್ಲ ಅವನು. ಎಲ್ಲರಿಗೂ ಅರ್ಥವಾಗೋ ತರಹ ಪದಚ್ಛೇದವನ್ನ ಮಾಡಿ, ಆ ದೊಡ್ಡ ಶಬ್ದಗಳನ್ನ ಚಿಕ್ಕ ಚಿಕ್ಕ ಶಬ್ದಗಳನ್ನಾಗಿ ಪದಚ್ಛೇದವನ್ನ ಮಾಡಿ ಅದರ ವಿಭಾಗವನ್ನ ಮಾಡಿ ಎಲ್ಲರಿಗೆ ಅವನು ವಿವರಿಸ್ತಾ ಇದ್ದಾನೆ. ನಾಲ್ಕನೇದು ಅತ್ವರ. ತ್ವರ ಅಂದ್ರೆ ಬಹಳ ಬೇಗ ಅಂತ ಅರ್ಥ. ಅತ್ವರ ಅಂದ್ರೆ ಅವನಿಗೆ ಯಾವುದೇ ಅರ್ಜೆಂಟ್ ಇಲ್ಲ, ಅವನಿಗೆ ಯಾವುದೇ ಒಂದು ಈ ಆಕಾಶನೇ ಕೆಳಗೆ ಭೂಮಿ ಮೇಲೆ ಬಿದ್ದ್ಬಿಡ್ತದೆ ಅಂತ ಏನೂ ಇಲ್ಲ, ಅವನಿಗೆ ಅರ್ಜೆನ್ಸಿ ಏನೂ ಇಲ್ಲ. ಆರಾಮಾಗಿ ಯಾವುದೇ ರೀತಿಯಾದಂತಹ ಒಂದು ವೇಗವಿಲ್ಲದೆ, ಯಾವುದೇ ರೀತಿಯಾದಂತಹ ಅರ್ಜೆನ್ಸಿ ಇಲ್ಲದೆ ಅವನು ಮಾತನಾಡ್ತಾ ಇದ್ದಾನೆ.
5ನೇದು ಧೈರ್ಯವಾಗಿರುವಂತಹ ವಚನವನ್ನ ಹೇಳ್ತಾ ಇದ್ದಾರೆ. ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಏನನ್ನು ಹೇಳ್ತಾ ಇದ್ದಾನೆ ಅವನು? ಯಾವುದೇ ಸಂಶಯವಾಗಲಿ ಯಾವುದೇ ಭಯವಾಗಲಿ ಅವನಿಗೆ ಇಲ್ಲ, ಧೈರ್ಯದಿಂದ ಅವನು ಹೇಳ್ತಾ ಇದ್ದಾನೆ. ಮತ್ತೆ 6ನೇದು ಲಯ ಸಮನ್ವಿತವಾಗಿದೆ. ಲಯ ಅಂದ್ರೆ ರಿದಮ್ ಅಲ್ಲ. ಸೊ ಯಾರು ಬಹಳ ಚೆನ್ನಾಗಿ ಮಾತನಾಡ್ತಾರೆ ಅವರನ್ನ ಗಮನಿಸಿದ್ರೆ ಒಂದೇ ರಿದಮ್ ನಲ್ಲಿ ಮಾತನಾಡ್ತಾರೆ. ಒಂದ್ಸತಿ ಬಹಳ ಫಾಸ್ಟ್ ಆಗಿ ಮಾತನಾಡ್ಬಿಡೋದು, ಆಮೇಲೆ ಬಹಳ ಸ್ಲೋ ಆಗಿ ಮಾತನಾಡೋದು, ಆ ರೀತಿ ಮಾಡೋದಿಲ್ಲ. ಯಾವಾಗ್ಲೂ ಯಾವುದೇ ಸಂದರ್ಭವಿರಲಿ ಒಂದೇ ಲಯದಲ್ಲಿ, ಒಂದೇ ಅವರು ಮಾತನಾಡೋದನ್ನ ಕೇಳಿದ್ರೆ ತಾಳವನ್ನ ಬೇಕಾದ್ರೆ ಹಾಕ್ಬಿಡ್ಬೋದು ನಾವು, ಆ ರೀತಿ ಇರುತ್ತೆ ಅಲ್ಲ. ಸೊ ಈ 6 ಏನಿದೆ ಲಕ್ಷಣಗಳು, ಇದು ಒಬ್ಬ ಉತ್ತಮ ವಕ್ತಾರನ ಲಕ್ಷಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ಸೊ ಕೊನೆಯಲ್ಲಿ ಈ 2 ಶ್ಲೋಕಗಳನ್ನ ಹೇಳಿ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಯಾವಾಗ ರಾಮಚಂದ್ರ ಈ ರೀತಿಯಾದಂತ ವಚನವನ್ನ ಕೇಳಿ ಲಕ್ಷ್ಮಣನಿಗೆ ಆ ಹನುಮಂತನ ವಾಕ್ಚಾತುರ್ಯವನ್ನ ವಿವರಿಸ್ತಾನೆ. ಅದಾದ ಮೇಲೆ ಈ ಹನುಮಂತನಂತಹ ದೂತ ಯಾವುದೇ ಒಬ್ಬ ರಾಜನ ಹತ್ರ ಇದ್ರೆ ಆ ರಾಜ ಅನ್ನೋನು ಎಲ್ಲ 10 ದಿಕ್ಕುಗಳನ್ನ ಗೆಲ್ಲಬಲ್ಲ ಎಂಬುದನ್ನ ಹೇಳಿ ಅವನ ವಚನಕ್ಕೆ ರಾಮಚಂದ್ರ ವಿರಾಮವನ್ನು ಕೊಡ್ತಾನೆ. ನಾವು ಕೂಡ ವಿರಾಮವನ್ನು ಕೊಡ್ತೇವೆ. ನೋಡಿ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ರಾಮಚಂದ್ರ ಅಂತ. ಏವಂ ವಿಧೋ ಯಸ್ಯ ದೂತೋ ನ ಭವೇತ್ ಪಾರ್ಥಿವಸ್ಯತು ಸಿದ್ಧ್ಯಂತಿ ಕಥಂ ತಸ್ಯ ಕಾರ್ಯಾಣಾಂ ಗತಿಯೋ ನಘ. ಅನಘ ಅಂತ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಯಾವುದೇ ಪಾಪಕರ್ಮವಿಲ್ಲದೆ ಇರತಕ್ಕಂತಹ ಪಾಪರಹಿತನಾದಂತಹ ಲಕ್ಷ್ಮಣನೇ ಈ ರೀತಿಯಾದಂತಹ ದೂತ, ಏವಂ ವಿಧೋ ಯಸ್ಯ ದೂತೋ ನ ಭವೇತ್ ಪಾರ್ಥಿವಸ್ಯ. ಪಾರ್ಥಿವ ಅಂದ್ರೆ ಯಾರು? ಪಾರ್ಥಿವ ಅಂದ್ರೆ ರಾಜ. ಯಾವ ರಾಜನ ಹತ್ತಿರ ಈ ರೀತಿಯಾದಂತಹ ದೂತ ಇರೋದಿಲ್ಲ ಅಥವಾ ಈ ರೀತಿಯಾದಂತಹ ಮಂತ್ರಿ ಇರೋದಿಲ್ಲ, ಅವನು ಹೇಗ್ ತಾನೇ ತನ್ನ ಕಾರ್ಯಸಿದ್ಧಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ? ತನ್ನ ಗತಿಯನ್ನ ಅಂದ್ರೆ ತನ್ನ ಗುರಿಯನ್ನ ಯಾವತ್ತೂ ಅವನು ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಹನುಮಂತನಂತಹ ದೂತ ಪ್ರತಿಯೊಬ್ಬ ರಾಜನಿಗೂ ಅವಶ್ಯಕ ಅಂತ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಮತ್ತೆ ಹೇಳ್ತಾನೆ, ಏವಂ ಗುಣಗುಣೈರ್ಯುಕ್ತಾಃ ಯಸ್ಯ ಸ್ಯುಃ ಕಾರ್ಯ ಸಾಧಕಾಃ ತಸ್ಯ ಸಿದ್ಧ್ಯಂತಿ ಸರ್ವಾರ್ಥಾಃ ದೂತವಾಕ್ಯ ಪ್ರಚೋದಿತಾಃ. ಯಾರ ಹತ್ರ ಇವಾಗ ಇರ್ತಾನೆ, ಮೊದಲು ಯಾರ ಹತ್ರ ಇರೋದಿಲ್ಲ, ಅವನು ತನ್ನ ಗುರಿಯನ್ನ ತಲುಪೋದಿಲ್ಲ ಅಂತ ಹೇಳ್ದ ರಾಮಚಂದ್ರ. ಆದರೆ ಯಾರ ಹತ್ರ ಇರ್ತಾನೆ ಈ ರೀತಿಯಾದಂತಹ ಕಾರ್ಯ ಸಾಧಕಾಹ, ಕಾರ್ಯಸಿದ್ಧಿಯನ್ನ ಮಾಡುವಂತಹ ದೂತರು ಯಾರ ಹತ್ರ ಇರ್ತಾರೆ, ಏವಂ ಗುಣಗುಣೈರ್ಯುಕ್ತಾಹ, ಮಹಾನ್ ಗುಣಗಳನ್ನ ಉಳ್ಳಂತಹ ಮಹಾನ್ ಕಾರ್ಯನಿರ್ವಾಹಕರು ಅಲ್ಲ. ಸೊ 2 ಸತಿ ಮಹಾನ್ ಬಂದಿದೆ. ಗುಣಗುಣೈ ಯುಕ್ತಾಹ ಯಸ್ಯ ಸ್ಯುಃ ಕಾರ್ಯ ಸಾಧಕಾಹ ತಸ್ಯ ಸರ್ವಾರ್ಥಾಃ ಸಿದ್ಧ್ಯಂತಿ. ಅಂತಹ ರಾಜನ ಯಾವ ಯಾವ ಅರ್ಥಗಳು ಅಂದ್ರೆ ಯಾವ ಯಾವ ಇಷ್ಟಾರ್ಥ ಇದೆ ಎಲ್ಲವನ್ನ ಅವನು ಪಡ್ಕೊಳ್ಳೋದಕ್ಕೆ ಈ ಒಬ್ಬನೇ ಒಬ್ಬ ದೂತ ಸಾಕು. ದೂತ ವಾಕ್ಯ ಪ್ರಚೋದಿತಾಹ. ಯಾಕೆಂದ್ರೆ ಆ ದೂತನಿಂದ ಯಾರ್ಯಾರು ಪ್ರಚೋದಿತರಾಗ್ತಾರೆ ಅಂದ್ರೆ ಯಾರ್ಯಾರು ಆ ದೂತನ ವಾಕ್ಯಗಳನ್ನ ಕೇಳ್ತಾರೆ ಅವರೆಲ್ಲರೂ ಆ ದೂತನ ವಾಕ್ಯಗಳನ್ನ ಪರಿಪಾಲಿಸೋದಕ್ಕೆ ತಯಾರಾಗಿರ್ತಾರೆ. ಏಕೆಂದ್ರೆ ಅಂತಹ ದೂತನಿಗೆ ಹೇಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿಸ್ಬೇಕು ಕಾರ್ಯವನ್ನ ಮಾಡೋದಕ್ಕೆ ಅನ್ನೋದು ಗೊತ್ತಿರ್ತದೆ. ಅದರಿಂದ ಒಬ್ಬ ರಾಜನಿಗೆ ಇಂತಹ ಒಬ್ಬ ದೂತನ ಅವಶ್ಯಕತೆ ಇದೆ ಅಂತ ಹೇಳಿ ರಾಮಚಂದ್ರ ಇಲ್ಲಿ ತನ್ನ ವಚನವನ್ನ ಮುಗಿಸ್ತಾನೆ. ನಾವು ಕೂಡ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇವೆ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೂ ಬಹಳ ಧನ್ಯವಾದಗಳು. ಇವತ್ತು ನಾವು ಸಂಕ್ಷಿಪ್ತವಾಗಿ ರಾಮ ಮತ್ತೆ ಹನುಮರ ಮೊದಲನೇ ಭೇಟಿಯಿಂದ ಹನುಮಂತನ ವಾಕ್ಚಾತುರ್ಯ ಏನು ಮತ್ತೆ ಮಾತಿನ ಕಲೆ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತ್ರ ನಾವು ನೋಡಿದ್ವಿ. ಯಾಕೆಂದ್ರೆ ಇದು ರಾಮಾಯಣದ ಬಹಳ ಮುಖ್ಯವಾದಂತಹ ಘಟ್ಟ. ಸಾಮಾನ್ಯವಾಗಿ ಇದನ್ನ ಯಾರು ಚರ್ಚೆ ಮಾಡೋದಿಲ್ಲ. ಯದ್ಯಪಿ ಶಾಸ್ತ್ರೋಕ್ತವಾಗಿ ನೋಡಿದ್ರೆ ಇದರಲ್ಲಿ ಮತ್ತಷ್ಟು ಬಹಳ ಅಪೂರ್ವವಾದಂತಹ ಅರ್ಥಗಳನ್ನ ನಾವು ನೋಡ್ಬೋದು ವ್ಯಾಖ್ಯಾನಗಳಲ್ಲಿ. ಸ್ವಲ್ಪ ಮಟ್ಟಕ್ಕೆ ಮಾತ್ರ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಅಥವಾ ಯಾವ್ದಾದ್ರು ಟೀಕೆ ಟಿಪ್ಪಣಿ ಇದ್ದಲ್ಲಿ ದಯವಿಟ್ಟು ಇವಾಗ ನೀವು ಕೇಳಬಹುದು. ಇಲ್ಲವಾದಲ್ಲಿ ನಾವು ಇಲ್ಲಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಮುಂದಿನ ಬಾರಿ ನಾವು ಭೇಟಿಯನ್ನ ಮಾಡ್ತೇವೆ. ಚಂದ್ರ ರಾಧಾಮಣಿ ಮಾತಾಜಿ ಅವರು ಹೇಳಿ. ಇಲ್ಲ ಪ್ರಭುಜಿ, ಏನಿಲ್ಲ, ಸುಮ್ನೆ ಹರೇ ಕೃಷ್ಣ ಹೇಳೋಣಂತ ಹರೇ ಕೃಷ್ಣ ಹೇಳೋಣಂತ ಮಾಡಿದೆ ಪ್ರಭುಜಿ. ಒಂದೇ ನಿಮಿಷ. ಹರೇ ಕೃಷ್ಣ. ನಮ್ಗೊಂದು ಬೇರೆ ಒಂದು ಕಾಲ್ ಅಟೆಂಡ್ ಮಾಡ್ಬೇಕು ಇವಾಗ. ಅದರಿಂದ ಇಲ್ಲಿಗೆ ನಾವು ವಿರಾಮವನ್ನು ಕೊಡ್ತಾ ಇದ್ದೇವೆ. ಮುಂದೆ ಮತ್ತೆ ಶುಕ್ರವಾರ ಮತ್ತೆ ಭೇಟಿ ಮಾಡಿ ನಾವು ನಮ್ಮ ಚರ್ಚೆನ ಮುಂದುವರಿಸ್ತೇವೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಇವತ್ತು ಹನುಮಾನ್ ಜಯಂತಿಯ ದಿವಸ ಎಲ್ಲರೂ ಸೇರಿದ್ದಕ್ಕೆ ಎಲ್ಲರಿಗೂ ಬಹಳ ಧನ್ಯವಾದಗಳು. ಈ ವಿಡಿಯೋನ ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ. ಯಾರು ಕೇಳಿದ್ರು ನಮ್ಗೆ ಯೂಟ್ಯೂಬ್ ಅಲ್ಲಿ ಇಸ್ಕಾನ್ ಕನ್ನಡ ಚಾನಲ್ ಹಾಕ್ತೀವಿ. ಎಲ್ಲರಿಗೂ ಬಹಳ ಧನ್ಯವಾದಗಳು.
ಹರೇ ಕೃಷ್ಣ. ಹರೇ ಕೃಷ್ಣ. ಶಿಲ ಧನ್ಯವಾದಗಳು ಪ್ರಭುಪಾದ್ ಪ್ರಭು. ಕಿ ಜೈ. ಹನುಮಾನ್ जी की ಪ್ರಭು ಜೈ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ.